ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಝೀರೋ ಪ್ಯಾನಿಕ್ ಮ್ಯಾಥ್ಸ್. ಇವತ್ತಿನ ವಿಷಯ ಟೈಮ್ ಅಂಡ್ ವರ್ಕ್, ಸಮಯ ಮತ್ತು ಕೆಲಸ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ನೀವು ನೋಡಿರ್ತೀರಾ, ಆ, ಸಮಯ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ಡೆಫಿನೆಟ್ ಕ್ವೆಶನ್, ಕಾಮನ್ ಕ್ವೆಶನ್ ಇದೇ ಇರುತ್ತೆ. ಈ ಕಾನ್ಸೆಪ್ಟ್ ಏನಿದೆ ಅದು ನಮ್ಮ ಡೇ ಟು ಡೇ ಲೈಫ್ ಅಲ್ಲೇ ನಾವು ಯಾವಾಗ್ಲೂ ನೋಡ್ತಾ ಇರೋದ್ರಿಂದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ. ಆದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದಾಗ ಸ್ವಲ್ಪ ಬೇಸಿಕ್ ಮ್ಯಾಥಮೆಟಿಕಲ್ ನಾಲೆಜ್ ಬೇಕಾಗುತ್ತೆ ನಮ್ಗೆ. ಬೇಸಿಕ್ ಮ್ಯಾಥಮೆಟಿಕಲ್ ನಾಲೆಜ್ ಅಂದ್ರೆ ನಾವು ಸ್ಕೂಲ್ ಲೆವೆಲ್ ಅಲ್ಲಿ, ಹೈಸ್ಕೂಲ್ ಲೆವೆಲ್ ಅಲ್ಲಿ ಓದಿರ್ತೀವಲ್ವಾ, ಆ ಲೆವೆಲ್ ನಾಲೆಜ್ ಇದ್ರೆ ಸಾಕು. ಅದು ಕೂಡ ನಿಮ್ಗೆ ಈಗ ನೆನಪಿರ್ಲಿಲ್ಲ ಅಂತಂದ್ರೂ ನೋ ಪ್ರಾಬ್ಲಮ್. ಯಾಕೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಎಲ್ಲೆಲ್ಲಿ ಸಿಂಪಲ್ ಮ್ಯಾಥಮೆಟಿಕಲ್ ರೂಲ್ಸ್ ಬರ್ತವೆ ಅದನ್ನ ಒಂದೆರಡು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಆ ರೂಲ್ ನ ನಾವು ಅರ್ಥ ಮಾಡ್ಕೊಂಡು ವಿ ಕ್ಯಾನ್ ಕಂಟಿನ್ಯೂ ವಿತ್ ದ ಪ್ರಾಬ್ಲಮ್. ಓಕೆನಾ? ಸೊ ಕಾನ್ಸೆಪ್ಟ್ ಯಾವುದೇ ಆಗಿರ್ಲಿ, ನಾವು ಫಸ್ಟ್ ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ಗೆ ಜಂಪ್ ಆಗ್ಬಾರ್ದು. ಓಕೆ, ಅದಕ್ಕಿಂತ ಮುಂಚೆ ಆ ಕಾನ್ಸೆಪ್ಟ್ ರಿಲೇಟೆಡ್ ಒಂದಿಷ್ಟು ಬೇಸಿಕ್ ಥಿಂಗ್ಸ್ ನ, ಬೇಸಿಕ್ ಫ್ಯಾಕ್ಟರ್ಸ್ ಏನಿದೆ ಅದರಲ್ಲಿ, ಡೇಟಾ ಪಾಯಿಂಟ್ಸ್, ಡೇಟಾ ಯಾವ್ಯಾವ ತರ ಕೊಡ್ತಾರೆ ಅದನ್ನ ನಾನು ಸ್ವಲ್ಪ ಬೇಸಿಕ್ಸ್ ಅರ್ಥ ಮಾಡ್ಕೊಳಕ್ಕೆ ಒಂದ್ 5 ನಿಮಿಷ ಸ್ಪೆಂಡ್ ಮಾಡ್ಬೇಕು ನೀವು. ಓಕೆ, ಅವಾಗ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಮ್ಗೆ ಯಾವುದೇ ರೀತಿ ಡಿಫಿಕಲ್ಟೀಸ್ ಬರಲ್ಲ. ಓಕೆನಾ? ಓಕೆ, ಸೊ ಹಾಗಾದ್ರೆ ಟೈಮ್ ಅಂಡ್ ವರ್ಕ್ ಕಾನ್ಸೆಪ್ಟ್ ಅಲ್ಲಿ ಬರುವಂತ ಡಿಫ್ರೆಂಟ್ ಡೇಟಾ ಪಾಯಿಂಟ್ಸ್ ಏನು ಮತ್ತೆ ಫ್ಯಾಕ್ಟರ್ಸ್ ಏನು ಅಂತ ಫಸ್ಟ್ ನೋಡೋಣ. ಓಕೆ, ಸೊ ಈಗ ಕಾನ್ಸೆಪ್ಟೇ ಸಮಯ ಮತ್ತು ಕೆಲಸ ಆಗಿರೋದ್ರಿಂದ ಸಮಯ ಮತ್ತು ಕೆಲಸ ಅನ್ನೋದು ಎರಡು ಫ್ಯಾಕ್ಟರ್ಸ್ ಇಲ್ಲಿ ಇದ್ದೇ ಇರ್ತವೆ ಅಲ್ವಾ? ಸಮಯ ಮತ್ತು ಕೆಲಸ ಇಲ್ಲಿ ಎರಡು ಬರ್ದ್ಬಿಡ್ತೀನಿ ನಾನು. ಓಕೆನಾ? ಸಮಯ ಮತ್ತು ಕೆಲಸ ಅನ್ನೋ ಎರಡು ಫ್ಯಾಕ್ಟರ್ಸ್ ಅಂದ್ರೆ ಎರಡು ಡೇಟಾ ಪಾಯಿಂಟ್ಸ್ ನಮ್ಗೆ. ಇದರಲ್ಲಿ ಸಮಯ ಕೊಟ್ಟಿರ್ಬಹುದು ಈ ಈ ತರದ ಪ್ರಾಬ್ಲಮ್ಸ್ ಅಲ್ಲಿ, ಮತ್ತೆ ಕೆಲಸ ಏನು ಅಂತಾನು ಕೊಟ್ಟಿರ್ಬಹುದು. ಈ ಸಮಯ ಮತ್ತು ಕೆಲಸ ಇವೆರಡರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಡೇಟಾ ಪಾಯಿಂಟ್ಸ್ ಈ ಕಾನ್ಸೆಪ್ಟ್ ಅಲ್ಲಿ ಬರೋದೇನು ಅಂದ್ರೆ ಜನರು ಅಥವಾ ಕಾರ್ಮಿಕರು. ಓಕೆ, ಈ ಕೆಲಸ ಮಾಡ್ಬೇಕು ಅಂದ್ರೆ ಜನರು ಅಂತ ಬೇಕಲ್ವಾ? ಸೊ ಅದಕ್ಕೆ ಜನರು ಅನ್ನೋದು ಕೂಡ ಒಂದು ಡೇಟಾ ಪಾಯಿಂಟ್ ಆಗಿರುತ್ತೆ ಇಲ್ಲಿ. ಓಕೆ, ನಂಬರ್ ಆಫ್ ಪೀಪಲ್, ಓಕೆ, ಟು ಪರ್ಫಾರ್ಮ್ ದಿಸ್ ವರ್ಕ್. ಓಕೆ, ಸೊ ಈ ಮೂರು ಫ್ಯಾಕ್ಟರ್ಸ್ ಏನು ಅಂತ ಗೊತ್ತಾಯ್ತಲ್ವಾ ನಿಮ್ಗೆ? ಈಗ ಈ ಮೂರು ಫ್ಯಾಕ್ಟರ್ ನ ಡಿಫ್ರೆಂಟ್ ಡೇಟಾ ಪಾಯಿಂಟ್ಸ್ ಯಾವ ತರ ಇರ್ತವೆ ಅಂತ ನೋಡಿ ಒಂದ್ ನಿಮಿಷ. ಓಕೆ, ಸೊ ಸಮಯ, ಮೂರು ಫ್ಯಾಕ್ಟರ್ಸ್ ನಾನು ಇಲ್ಲಿ ಡಿವೈಡ್ ಮಾಡಿದೀನಿ, ಒಂದು ಸಿಂಪಲ್ ಟೇಬಲ್ ಇದೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸಮಯ, ಕೆಲಸ ಮತ್ತು ಜನರು. ಓಕೆ, ಮೂರು ಡಿಫ್ರೆಂಟ್ ಡೇಟಾ ಪಾಯಿಂಟ್ಸ್ ಇದೆ. ಈ ಸಮಯ ಅನ್ನೋದು ನಮಗೆ ಯಾವ್ಯಾವ ತರ ಡೇಟಾ ಕೊಟ್ಟಿರಬಹುದು, ಈಗ ನೆಕ್ಸ್ಟ್ ಕಮಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಯಾವ್ಯಾವ ತರ ಡೇಟಾ ಇರಬಹುದು ಅಂತ ನಮ್ಗೆ. ಓಕೆ, ಸಮಯ ಅನ್ನೋದನ್ನ ದಿನಗಳಲ್ಲಿ ಕೊಟ್ಟಿರ್ತಾರೆ. ಓಕೆ, ಇಷ್ಟು ದಿನಗಳಲ್ಲಿ ಒಂದು ಕೆಲಸ ಪೂರ್ಣಗೊಳ್ಳುತ್ತದೆ. ಓಕೆ, ನೀವು ಪ್ರಾಬ್ಲಮ್ಸ್ ನ ನೋಡಿರ್ತೀರಾ. ಓಕೆ, ಆ ದಿನಗಳು ಕೊಟ್ಟಿರ್ಬಹುದು, ಆರ್ ಗಂಟೆಗಳು ಅಂತಾನು ಕೊಟ್ಟಿರ್ಬಹುದು. ಓಕೆ, ಗಂಟೆಗಳಲ್ಲಿ ಕೂಡ ಇರುತ್ತೆ. ಇವೆಲ್ಲ ಏನು ಅಂದ್ರೆ ಈ ಸಮಯನ ಅಳೆಯೋ ಅಂತ ಅಳತೆ ಮಾನಗಳು. ಓಕೆ, ಮೆಜರಿಂಗ್ ಯೂನಿಟ್ಸ್ ಅಂತ ಕರಿತೀವಿ ನಾವು. ಸಮಯನ ಯಾವ್ಯಾವ ತರ ಅಳಿತೀವಿ ನಾವು? ದಿನಗಳಲ್ಲಿ ಅಳಿತೀವಿ, ಗಂಟೆಗಳಲ್ಲಿ ಅಳಿತೀವಿ, ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಮಿನಿಟ್ಸ್ ಅಂತಾನು ಕೊಟ್ಟಿರ್ಬೋದು. ಇವನ್ ಮತ್ತೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ ಅದಕ್ಕೆ, ತಿಂಗಳು ಅನ್ಬಹುದು, ವರ್ಷ ಅನ್ಬಹುದು ಅಲ್ವಾ? ಸೊ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ, ಬೇರೆ ಬೇರೆ ಡೇಟಾ ಮೆಜರಿಂಗ್ ಯೂನಿಟ್ಸ್ ಇದೆ ಟೈಮ್ ನ ಮೆಜರ್ ಮಾಡೋದಕ್ಕೆ. ಬಟ್ ಅವೆಲ್ಲ ನಮಗ್ ಬೇಕಾಗಿಲ್ಲ. ಯಾಕೆಂದ್ರೆ ಈ ಪ್ರಾಬ್ಲಮ್ಸ್ ಅಲ್ಲಿ ಕಾನ್ಸೆಪ್ಚುಯಲ್ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಟೈಮ್ ಅಂಡ್ ವರ್ಕ್ ರಿಲೇಟೆಡ್, ಅದರಲ್ಲಿ ಯೂಶುವಲಿ ಟೈಮ್ ನ ಐದರ್ ಡೇಸ್ ಅಲ್ಲಿ ಕೊಟ್ಟಿರ್ತಾರೆ, ಅಂದ್ರೆ ದಿನಗಳಲ್ಲಿ ಕೊಟ್ಟಿರ್ತಾರೆ, ಅಥವಾ ಗಂಟೆಗಳಲ್ಲಿ ಕೊಟ್ಟಿರ್ತಾರೆ. ಇನ್ನೊಂದಿಷ್ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಅದರಲ್ಲಿ ಎರಡರಲ್ಲೂ ಕೊಟ್ಟಿರ್ತಾರೆ, ಅದನ್ನ ದಿನಗಳು ಮತ್ತು ಗಂಟೆಗಳಲ್ಲಿ ಕೊಟ್ಟಿರ್ತಾರೆ. ಆ ತರದ ಎಲ್ಲಾ ಪ್ರಾಬ್ಲಮ್ಸ್ ನಾವು ನೋಡೋಣ. ಓಕೆ, ಓಕೆ, ಈಗ ಈ ಕೆಲಸ ಅನ್ನೋ ಫ್ಯಾಕ್ಟರ್ ಬನ್ನಿ. ಕೆಲಸ ಅನ್ನೋ ಡೇಟಾ ಪಾಯಿಂಟ್ ನೋಡಿ. ಈಗ ಒಂದಿಷ್ಟು ಪ್ರಾಬ್ಲಮ್ಸ್ ಅಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ, ಒಂದು ಕೆಲಸ ಅಂತ ಕೊಟ್ಟಿರ್ತಾರೆ, ಕೆಲಸ ಏನು ಅಂತ ಕೊಟ್ಟಿರಲ್ಲ, ಎಷ್ಟು ಅಂತಾನು ಕೊಟ್ಟಿರಲ್ಲ. ಒಂದು ಕೆಲಸ, ಸಮ್ ಎಕ್ಸ್ ವರ್ಕ್ ಅಂತ ಕೊಟ್ಟಿರ್ತಾರೆ ಅಲ್ವಾ? ಸೊ ಅದರ ಸಿಂಪಲ್ ಪ್ರಾಬ್ಲಮ್ಸ್ ಬಂದಾಗ ಅದರಲ್ಲಿ ಕೆಲಸ ಏನು ಅಂತ ಮೆನ್ಷನ್ ಮಾಡಿರ್ಲಿಲ್ಲ ಅಂದ್ರೆ ಅದು ಒಂದು ಕೆಲಸ ಅಂತ ಆಗಿರುತ್ತೆ. ಇಲ್ಲ ಸ್ಪೆಸಿಫಿಕಲಿ ಕೆಲಸ ಏನು ಎಷ್ಟು ಅನ್ನೋದು ಹೇಳೋದಾದ್ರೆ ನೋಡಿ, 20 ಮೀಟರ್ ಗೋಡೆ ಕಟ್ಟುವುದು ಒಂದು ಕೆಲಸ. ಓಕೆ, ಆದ್ರೆ ಇದ್ರ ಡೇಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಲ್ಲಿ ಕೆಲಸದ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದೇನು 20 ಮೀಟರ್ ಗೋಡೆ ಕಟ್ಟುವುದು. ಓಕೆ, ಇಲ್ಲಿ ಸ್ಪೆಸಿಫಿಕಲಿ ಕೆಲಸ ಏನು ಅಂತ ಹೇಳ್ತಿದ್ದಾರೆ, ಎಷ್ಟು ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ತಗೋಬೇಕು ಅಂದ್ರೆ 10 ಕಿಲೋಮೀಟರ್ ರಸ್ತೆ ನಿರ್ಮಿಸುವುದು. ರಸ್ತೆ ನಿರ್ಮಿಸುವುದು ಅನ್ನೋದು ಕೆಲಸ ಎಷ್ಟಿದೆ ಅಂದ್ರೆ 10 ಕಿಲೋಮೀಟರ್ ಅಂತ. ಇದರ ಕ್ವಾಂಟಿಟಿ ಕೊಡ್ತಿದ್ದಾರೆ, ವ್ಯಾಲ್ಯೂ ಕೊಡ್ತಿದ್ದಾರೆ. ಓಕೆ, ಇನ್ನೊಂದು ಟೈಪ್ ಆಫ್ ಡೇಟಾ ಬರುತ್ತೆ ಇದರಲ್ಲಿ. ಕೆಲಸ ಅನ್ನೋದನ್ನ ಅರ್ಧ ಕೆಲಸ ಅಂತ ಕೊಡ್ಬೋದು, ಅಥವಾ 1/4 ಕೆಲಸ, 1/3 ಕೆಲಸ ಅಂತಾನು ಕೊಡ್ಬೋದು.
ಕರೆಕ್ಟಾ? ಈ ತರನು ಡೇಟಾ ನೋಡಿರ್ತೀರಲ್ವಾ ನಿಮಗೆ. ಅರ್ಧ ಕೆಲಸ, ಇಲ್ಲಿ ಕೆಲಸ ಏನು ಅಂತ ಕೊಡಲ್ಲ ಅವರು, ಅರ್ಧ ಕೆಲಸ ಮುಗಿಸಲು ಅಂತಾರೆ, ಒಂದು 4 ಕೆಲಸ ಮುಗಿಸಲು, ಒಂದು 3 ಕೆಲಸ ಮುಗಿಸಲು, ಈ ತರನು ಡೇಟಾನ ಕೊಟ್ಟಿರ್ಬೋದು. ಓಕೆ, ಸೊ ಇವೆಲ್ಲ ಡೇಟಾ ಯಾವ್ಯಾವ ತರ ಡೇಟಾ ಬರಬಹುದು ನಿಮ್ಗೆ ಅಂತ ಒಂದು ಬೇಸಿಕ್ ನಾಲೆಜ್ ಇದ್ರೆ ಪ್ರಾಬ್ಲಮ್ ಕಾಂಪ್ಲೆಕ್ಸಿಟಿ ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅನ್ನೋದನ್ನ ಇನ್ 1 ನಿಮಿಷದಲ್ಲಿ ಹೇಳ್ತೀನಿ ನಾನು ನಿಮ್ಗೆ. ಓಕೆ, ಇನ್ ಕಮಿಂಗ್ ಟು ಜನರು. ಓಕೆ, ಈ ಕೆಲಸ ಮಾಡ್ಬೇಕು ಅಂದ್ರೆ ಜನ ಬೇಕಲ್ವಾ, ಜನರ ಡೇಟಾನ ಯಾವ್ಯಾವ ತರ ಕೊಟ್ಟಿರ್ತಾರೆ ನಿಮ್ಗೆ ಅಂತ. ಈಗ ನೋಡಿ, ಸಿಂಪಲ್ ಪ್ರಾಬ್ಲಮ್ಸ್ ಅಲ್ಲಿ ಎ ಎಂಬಾತನು, ಬಿ ಎಂಬಾತನು ಅಂತ ಕೊಟ್ಟಿರ್ತಾರೆ, ಒಬ್ಬೊಬ್ರೆ ಅಂತ, ಇಂಡಿವಿಜುವಲ್ ವರ್ಕ್ ಅದು. ಓಕೆ, ಆ ಜನರ ವ್ಯಾಲ್ಯೂ ಅನ್ನೋದು 1 ಆಗಿರುತ್ತೆ ಅಲ್ಲಿ. ಓಕೆ, ಸೊ ಸಿಂಪಲ್ ಪ್ರಾಬ್ಲಮ್ಸ್ ಅಲ್ಲಿ ಎ ಎಂಬಾತನು, ಬಿ ಎಂಬಾತನು ಅಂತ ಕೊಟ್ಟಿರ್ತಾರೆ. ಇಲ್ಲ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಪ್ರಾಬ್ಲಮ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋದಂಗೆ ಗ್ರೂಪ್ ಆಫ್ ಪೀಪಲ್ ಅಂತ ಬರ್ತಾರೆ ಅಲ್ಲಿ. ಗ್ರೂಪ್ ಆಫ್ ಪೀಪಲ್ ಅಂದ್ರೆ 20 ಜನರು, 30 ಜನರು ಸೇರಿ ಒಂದು ಕೆಲಸವನ್ನು ಮಾಡಿದರು, 30 ಜನರು ಸೇರಿ 20 ಕಿಲೋಮೀಟರ್ ರಸ್ತೆ ನಿರ್ಮಿಸಿದರು. ಈ ತರದ ಡೇಟಾ ಬಂದಾಗ ನಿಮಗೆ ಪ್ರಾಬ್ಲಮ್ಸ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇವೆಲ್ಲ ಡೇಟಾ ಪಾಯಿಂಟ್ಸ್ ನಿಮಗೆ ಯಾಕೆ ಗೊತ್ತಿರಬೇಕು ಅನ್ನೋದು ಇಂಪಾರ್ಟೆಂಟ್. ಕೇಳಿಸ್ಕೊಳ್ಳಿ, ಏನು ಅಂದ್ರೆ ಈಗ ಒಂದೊಂದೇ ಫ್ಯಾಕ್ಟರ್ ನಿಮ್ ಪ್ರಾಬ್ಲಮ್ ಒಳಗೆ ಒಂದೊಂದೇ ಫ್ಯಾಕ್ಟರ್ ನ ಆಡ್ ಮಾಡ್ತಾ ಹೋದಂಗೆ ಪ್ರಾಬ್ಲಮ್ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಾವು ಒಂದು ಸಿಂಪಲ್ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಒಂದೇ ಡೇಟಾ ಪಾಯಿಂಟ್ ಇರುತ್ತೆ, ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು, ಆ ಪ್ರಾಬ್ಲಮ್ ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು. ಇನ್ನೊಂದು ಡೇಟಾ ಪಾಯಿಂಟ್ ಅದರೊಳಗೆ ಆಡ್ ಆದ್ರೆ ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ನಾವು ಸಿಂಪಲ್ ರೂಲ್ಸ್ ನ ಅಪ್ಲೈ ಮಾಡ್ಬೇಕು, ಅದನ್ನ ಯಾವ ತರ ಮಾಡ್ಬೇಕು. ಇನ್ನು ಮತ್ತೆ ಈ 3 ಡೇಟಾನು ಆಡ್ ಆಗ್ಬಿಟ್ರೆ, ಒಂದೇ ಪ್ರಾಬ್ಲಮ್ ಒಳಗೆ ಈ 3 ಡೇಟಾನು ಬಂದ್ಬಿಟ್ರೆ ಪ್ರಾಬ್ಲಮ್ ಫುಲ್ಲಿ ಕಾಂಪ್ಲೆಕ್ಸ್ ಆಗುತ್ತೆ. ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ಸ್ಟೆಪ್ ವೈಸ್ ನಾವು ನೋಡ್ತಾ ಹೋಗೋಣ. ಓಕೆನಾ? ಅದಕ್ಕೋಸ್ಕರ ನಾನು ಈ ನಿಮಗೆ ಯಾವ್ಯಾವ ಡೇಟಾ ಫ್ಯಾಕ್ಟರ್ಸ್ ಈ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ಮತ್ತೆ ಅದ್ರ ಯಾವ್ಯಾವ ಡೇಟಾ ಟೈಪ್ ಏನಿರುತ್ತೆ, ವ್ಯಾಲ್ಯೂಸ್ ಯಾವ್ಯಾವ ತರ ಬರ್ಬೋದು ಅನ್ನೋದನ್ನ ಹೇಳ್ತೀನಿ. ಅರ್ಥ ಆಯ್ತಲ್ವಾ? ಓಕೆ, ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಇದರಲ್ಲಿ ಒಂದು ಸಿಂಪಲ್ ರೂಲ್ ಇಂದ ಸ್ಟಾರ್ಟ್ ಮಾಡೋಣ ನಾವು. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದ ಪ್ರಾಬ್ಲಮ್ ಒಂದು ಸಿಂಪಲ್ ರೂಲ್ ನೋಡೋಣ. ಆ ರೂಲ್ ಏನು ಅಂದ್ರೆ, ಎ ಒಂದು ಕೆಲಸವನ್ನು n ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಏನ ಒಂದು ದಿನದ ಕೆಲಸ 1/n. ನೋಡಿ, ಇವೆರಡನ್ನ ನೆನ್ಪಿಟ್ಕೊಳ್ಳಿ ನೀವು. ಇದು ಸಿಂಪಲ್ ರೂಲ್. ಇದು ಏನಂದ್ರೆ, ಎ ಅನ್ನೋನು n ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ತಿಗೊಳಿಸ್ತಾನೆ ಅಂದ್ರೆ ಅವನ ಒಂದು ದಿನದ ಕೆಲಸ ಅದರ ರಿವರ್ಸ್ ಆಗಿರುತ್ತೆ, 1/n. ನೋಡಿ, n ಇದೆ, ಅದನ್ನ ರಿವರ್ಸ್ ಮಾಡಿದ್ರೆ n ಅನ್ನೋದು n/1 ಅಂದಂಗೆ. ಇಲ್ಲಿ ಕೆಳಗಡೆ ಛೇದದಲ್ಲಿ 1 ಇರುತ್ತೆ, ಅದು ಗೊತ್ತಿದೆ ಅಲ್ವಾ ನಿಮ್ಗೆ. ಸೊ ಇದನ್ನೇ ರಿವರ್ಸ್ ಮಾಡಿದ್ರೆ 1/n, ಒಂದು ದಿನದ್ದು. ಓಕೆ, ಸೊ ಇದು ಒಂದು ರೂಲ್ ನ ನೆನ್ಪಿಟ್ಕೊಳ್ಳಿ. ಅದರದೇ ರಿವರ್ಸ್ ಬನ್ನಿ. ಈಗ ಏನ ಒಂದು ದಿನದ ಕೆಲಸ 1/n ಅಂತ ಅಂದುಕೊಂಡ್ರೆ ಅದನ್ನ ಪೂರ್ತಿ ಮಾಡೋದಕ್ಕೆ ಅವನಿಗೆ n ದಿನಗಳು ಬೇಕು ಅನ್ನೋದೇ ಈ ಸಿಂಪಲ್ ರೂಲ್. ಅರ್ಥ ಆಯ್ತಲ್ವಾ? ಏನು ಅಂದ್ರೆ, ನಮಗೆ ಒಂದು ದಿನದ ಕೆಲಸ ಎಷ್ಟು ಅಂತ ಗೊತ್ತಿದ್ರೆ ಆ ಕೆಲಸ ಪೂರ್ತಿ ಮಾಡಕ್ ಎಷ್ಟು ದಿನ ಬೇಕು ಅನ್ನೋದನ್ನ ಈಸಿಯಾಗಿ ಹಿಡಿಬಹುದು. ಓಕೆ, ಅದೇನು ಅಂದ್ರೆ ರಿವರ್ಸ್ ಮಾಡಿ ಅಂತ. ಓಕೆ, ಅಥವಾ ನಮಗೆ ಪೂರ್ತಿ ಕೆಲಸ ಮುಗಿಸಲು ಎಷ್ಟು ದಿನ ಬೇಕು ಅನ್ನೋದು ಗೊತ್ತಿದ್ರೆ ಅವನ್ನ ಒಂದು ದಿನದ ಕೆಲಸನ ಕಂಡುಹಿಡಿಬಹುದು ನಾವು. ಓಕೆ, ಅದೇನು ಅಂದ್ರೆ ದಟ್ ಈಸ್ ಜಸ್ಟ್ ಬೈ ರಿವರ್ಸಿಂಗ್ ದ ಡೇಟಾ. ಇದು ಹೇಗ್ ಬಂತು ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಇದೇ ರೂಲ್ ನ ನಾವು ಇದು ಯಾಕೆ ಸುಮ್ನೆ ಇದೇ ರೂಲ್ ನ ಫಾಲೋ ಯಾಕೆ ಮಾಡ್ಬೇಕು ಅಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ ನೀವು. ಓಕೆ, ಈಗ ಎ ಅನ್ನೋನು ಒಂದು ಕೆಲಸ ಮುಗಿಸೋದಕ್ಕೆ 2 ದಿನ ಬೇಕು ಅಂತ ತಿಳ್ಕೊಳ್ಳಿ. 2 ದಿನದಲ್ಲಿ ಒಂದ್ ಪೂರ್ತಿ ಕೆಲಸನ ಮುಗಿಸ್ತಾನೆ ಅವನು. ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾನೆ ಹಂಗಾದ್ರೆ? ಅರ್ಧ ಕೆಲಸ ಮುಗಿಸ್ತಾನೆ ಅಲ್ವಾ? ಅರ್ಧ ಅಂದ್ರೆ ಅದರ ಅರ್ಥ ಏನು? ಅರ್ಧ ಅಂದ್ರೆ ಏನು? 1/2 ಅಂತ ಬರೀತೀರಲ್ವಾ ನೀವು. ಓಕೆ, ಈಗ ನೋಡಿ, ಇಲ್ಲಿ 2 ಇರೋದು ರಿವರ್ಸ್ ಮಾಡಿದ್ರೆ 1/2 ಆಯ್ತು ಅಲ್ವಾ? ಓಕೆ, ಅರ್ಧ ಕೆಲಸ ಆಯ್ತಲ್ಲ. ಅಥವಾ ಇದನ್ನೇ ಡೇಟಾ ಚೇಂಜ್ ಮಾಡಿ, ಮತ್ತೆ ಇಲ್ಲಿ 4 ದಿನ ತಗೋತಾನೆ ಅಂತ ತಿಳ್ಕೊಳ್ಳಿ. ಎ ಅನ್ನೋನು ಒಂದ್ ಕೆಲಸ ಮುಗಿಸೋದಕ್ಕೆ 4 ದಿನ ತಗೋತಾನೆ ಅಂತ ತಿಳ್ಕೊಳ್ಳಿ. ಅವಾಗ ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾನೆ? ಕಾಲ್ ಭಾಗ. ಕರೆಕ್ಟಾ? ಕಾಲ್ ಭಾಗ ಅನ್ನೋದನ್ನ ಮ್ಯಾಥಮೆಟಿಕಲಿ ಯಾವ ತರ ಬರೀತೀರಿ ನೀವು? 1/4 ಅಂದ್ರೆ ಕಾಲ್ ಭಾಗ, ಅರ್ಧದ ಅರ್ಧ ಅದು 1/4 ಅಂದ್ರೆ. ಕರೆಕ್ಟಾ? ಅಂದ್ರೆ ನೋಡಿ, ಇಲ್ಲಿ 4 days ಫುಲ್ ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಬೇಕಾದ್ರೆ 1/4 ಅನ್ನೋದು ಒಂದು ದಿನದ ಕೆಲಸ ಆಗಿರುತ್ತೆ ಅಲ್ವಾ? ಇದು A1 ಅಂತ ಬರ್ಕೊಳ್ಳಿ ಬೇಕಾದ್ರೆ. A1 ಅಂತಂದ್ರೆ 1 ಡೇದ್ ವರ್ಕ್ ಇದು. ಅರ್ಥ ಆಯ್ತಲ್ವಾ? ಇದನ್ನೇ ರಿವರ್ಸ್ ಮಾಡಿದ್ರೆ ಒಂದ್ ದಿನದಲ್ಲಿ ಅವನು ಕಾಲ್ ಭಾಗ ಕೆಲಸ ಮುಗಿಸ್ತಾನೆ ಅಂದ್ರೆ 4 ದಿನದಲ್ಲಿ ಪೂರ್ತಿ ಮುಗಿಸ್ತಾನೆ ಅಂತ ಅರ್ಥ ಅಲ್ವಾ? ಓಕೆ, ಸೊ ಇದನ್ನೇ ನಾವು ಜನರಿಕ್ ಆಗಿ ಬರ್ಕೋಬೇಕು ಅಂದ್ರೆ, ಈಗ ಎ ಅನ್ನೋನು 10 ದಿನದಲ್ಲಿ ಒಂದ್ ಕೆಲಸ ಮುಗಿಸ್ತಾನೆ ಅಂದ್ರೆ ಆ 10ನೇ ಕೆಳಗಡೆ ಇಟ್ಬಿಡಿ, ಇಲ್ಲಿ ರಿವರ್ಸ್, ಅದನ್ನ ರಿವರ್ಸ್ ಮಾಡಿ, ಅದೇ ಒಂದು ದಿನದ ಕೆಲಸ ಆಗಿರುತ್ತೆ. ಸೊ ಇದನ್ನೇ ಇನ್ ಜನರಲ್ ಅವರು ಒಂದು ರೂಲ್ ಅಂತ ಮಾಡಿದ್ದಾರೆ. ಅದೇನು ಅಂದ್ರೆ, ಎ ಅನ್ನೋನು n ದಿನದಲ್ಲಿ ಒಂದು
ಫುಲ್ ಕೆಲಸನ ಮುಗಿಸ್ತಾನೆ ಅಂತ, ಫುಲ್ ವರ್ಕ್ ಕಂಪ್ಲೀಟ್ ಆಗುತ್ತೆ ಅನ್ನೋದಾದ್ರೆ ಈ 1/n ಅಲ್ಲಿ ಒಂದು ದಿನದ ಕೆಲಸ ಆಗಿರುತ್ತೆ. ಒಂದು 1 ಡೇದ್ ಕೆಲಸ ಏನಾಗಿರುತ್ತೆ ಅಂದ್ರೆ 1/n ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಇದು ಸಿಂಪಲ್ ರೂಲು ನಿಮಗೆ 90% ಆಫ್ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದೇ ಸಿಂಪಲ್ ರೂಲ್. ಓಕೆ, ರೂಲ್ ಸಿಂಪಲ್ ಅನಿಸ್ತಿರ್ಬೋದು ನಿಮಗೆ, ಆದ್ರೆ ಇದು ಒಂದು ಸಿಂಪಲ್ ರೂಲ್ ನ ಇಟ್ಕೊಂಡು ಎಲ್ಲ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಅದು ಹೆಂಗೆ ಅಂತ ನೋಡೋಣ. ಒಂದು ವೆರಿ ವೆರಿ ಸಿಂಪಲ್ ವೆರಿ ಫಸ್ಟ್ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಈ ಪ್ರಾಬ್ಲಮ್ ನ ನೀವು ಆಲ್ರೆಡಿ ನೋಡಿರ್ತೀರಾ, ಆದ್ರೆ ನಾವು ಈಗ ಡಿಸ್ಕಸ್ ಮಾಡಿರೋ ಒಂದು ಸಿಂಪಲ್ ರೂಲ್ ಯೂಸ್ ಮಾಡ್ಕೊಂಡು ಯಾವ ತರ ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತ ನೋಡಿ. ಓಕೆ, ಎ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮತ್ತು ಬಿ ಅದೇ ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಈ ಆಕ್ಚುಯಲ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು? ಓಕೆ, ಸಿಂಪಲ್ ಪ್ರಾಬ್ಲಮ್ ಇದೆ. ಐ ನಾಟ್ ಎಕ್ಸ್ಪ್ಲೈನ್ ಇಟ್ ಮೋರ್. ಈಗ ನಾವೇನ್ ಮಾಡೋಣ, ಡೇಟಾ ಪಾಯಿಂಟ್ ಬರ್ಕೊಂಡ್ಬಿಡೋಣ ಈಸಿಯಾಗಿ. ಓಕೆ, ಎ ಇಸ್ ಈಕ್ವಲ್ ಟು 10 ಅಂತ ಬರ್ಕೋತೀನಿ ನಾನು, ಯಾಕಂದ್ರೆ ಎ ಅನ್ನೋನು 10 ದಿನಗಳಲ್ಲಿ ಪೂರ್ತಿ ಕೆಲಸ ಮುಗಿಸ್ತಾನೆ. ಕರೆಕ್ಟಾ? ಬಿ ಅನ್ನೋನು ಎಷ್ಟು ದಿನಗಳಲ್ಲಿ ಪೂರ್ತಿ ಕೆಲಸ ಮುಗಿಸ್ತಾನೆ? 15 ದಿನಗಳಲ್ಲಿ ಪೂರ್ತಿ ಕೆಲಸ ಮುಗಿಸ್ತಾರೆ. ಹಂಗಾದ್ರೆ ಎ ಮತ್ತು ಬಿ ನ ಒಂದೊಂದು ದಿನದ ಕೆಲಸ ಎಷ್ಟು ಅಂತ ಫಸ್ಟ್ ತಕೊಂಡ್ಬಿಡಿ. ಓಕೆ, ಅದರಿಂದ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂತ ನೋಡಿ. ಓಕೆ, ಅದನ್ನ ನಾನು A1 ಅಂತ ಬರೀತೀನಿ. A1 ಅಂತಂದ್ರೆ ಏನ ಒಂದು ದಿನದ ಕೆಲಸ. ಒಂದು ದಿನದ ಕೆಲಸ ಏನಾಗುತ್ತೆ ಇಲ್ಲಿ? 1/10 ಆಗುತ್ತೆ. ಕರೆಕ್ಟಾ? ಯಾಕಂದ್ರೆ ನಮ್ಮ ಸಿಂಪಲ್ ರೂಲ್ ನಾವು ನೋಡಿದ್ವಲ್ಲ, ಅದೇ ರೂಲ್ ಪ್ರಕಾರ. ಹಂಗೇನೆ B1 ಒಂದು ದಿನದ ಕೆಲಸ. B1 ಅಂದ್ರೆ ಬಿ ನ ಒಂದು ದಿನದ ಕೆಲಸ, ಅದನ್ನ 1/15 ಅಂತ ಬರ್ಕೋತೀನಿ. ಇವೆರಡನ್ನು ಆಡ್ ಮಾಡಿದ್ರೆ ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡುತ್ತಾರೆ ಅನ್ನೋದು ಸಿಗುತ್ತೆ ತಾನೆ ನಮಗೆ. ಓಕೆ, ಇಲ್ಲಿ ಒಟ್ಟಿಗೆ ಅಂತ ಕೇಳ್ತಿದಾರಲ್ವಾ ಅವರು, ಅದಕ್ಕೆ ನಾನು ಏನ್ ಮಾಡ್ತೀನಿ, A1 ಪ್ಲಸ್ B1 ಅಂತ ಮಾಡ್ತೀನಿ. A1 ಪ್ಲಸ್ B1 ಅಂದ್ರೆ ಏನು? ಎ ನ ಒಂದು ದಿನದ ಕೆಲಸ ಪ್ಲಸ್ ಬಿ ನ ಒಂದು ದಿನದ ಕೆಲಸ, ಅವ್ರಿಬ್ರು ಸೇರಿ ಕೆಲಸ ಮಾಡಿದ್ರೆ ಒಂದ್ ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಅವರು 1/10 ಪ್ಲಸ್ 1/15 ಅಂತ. ಓಕೆ, ಇವೆರಡು ಭಾಗಲಬ್ಧ ಸಂಖ್ಯೆಗಳು ನಿಮಗೆ ಗೊತ್ತಿರಬಹುದು. ಇಲ್ಲಿ ನಮಗೆ ಒಂದು ಸಿಂಪಲ್ ಮ್ಯಾಥಮೆಟಿಕಲ್ ರೂಲ್ ಬೇಕಾಗುತ್ತೆ. ಈ ಡೈರೆಕ್ಟ್ ಆಗಿ ನಾವು 10, 15 ಆಡ್ ಮಾಡಿರೋ ತರ ಆಡ್ ಮಾಡಕ್ ಬರಲ್ಲ ಇಲ್ಲಿ. ಓಕೆ, ಯಾಕಂದ್ರೆ ಇವೆರಡು ಭಾಗಲಬ್ಧ ಸಂಖ್ಯೆಗಳು ನಿಮಗೆ ಗೊತ್ತಿರುತ್ತೆ. ಒಂದು ಸಿಂಪಲ್ ರೂಲ್ ಏನಂದ್ರೆ LCM. ಓಕೆ, LCM ಮುಖಾಂತರ ನಾವು ಎರಡನ್ನು ಆಡ್ ಮಾಡಬೇಕು. LCM ಅಂದ್ರೆ ಏನು ಅಂತ ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ. ಓಕೆ, ಈಗ ಇಲ್ಲ ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಗೊತ್ತಿರುತ್ತೆ. ಈ ಅಂಶ ಛೇದದಲ್ಲಿ ಬರುವಂತ ಏನಿದೆ, ಇವೆರಡು LCM ನ ತೆಗಿಬೇಕು. LCM ಅಂದ್ರೆ ಒಂದು ಕಾಮನ್ ಮಲ್ಟಿಪಲ್ ಅದು. ಓಕೆ, ಈಗ 15ರಲ್ಲೂ ಮತ್ತು 10ರಿಂದ 2ರಿಂದನೂ ಭಾಗ ಹೋಗ್ಬೇಕಾದಂತ ಸಂಖ್ಯೆ. ಓಕೆ, ಅದು ಸಿಂಪಲ್ ಎಕ್ಸಾಂಪಲ್. 15 2ಲೆ 30, 10 3ಲೆ 30. ಅದಕ್ಕೆ 30, 10 ಮತ್ತು 15ರ LCM ಆಗಿರುತ್ತೆ. ಈ LCM ಬಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಅಂಶದಲ್ಲಿ ಈ LCM ಬರೋ ತರ ಒಂದು ನಂಬರ್ ನ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಇದು LCM ಹೈಸ್ಕೂಲ್ ಆರ್ ಸ್ಕೂಲ್ ಲೆವೆಲ್ ಅಲ್ಲಿ ಕಲ್ತಿರುವಂತ ಮ್ಯಾಥಮೆಟಿಕ್ಸ್. ಓಕೆ, 10 3ಲೆ 30, 15 2ಲೆ 30. ಈಗ ಮತ್ತೆ ಇವು ಛೇದದಲ್ಲಿ ಏನ್ ಬರ್ತವೆ ಅದು ಈ ಪ್ಲಸ್ ಇಟ್ಕೊಂಡು ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಓಕೆ, 3 1ಲೆ 3, ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಹಾಕ್ತೀನಿ ನಾನು. 1 2ಲೆ 2. ಓಕೆ, ಸೊ 3 2 5/30. 5/30 ನಾವು 5 1ಲೆ ಮತ್ತೆ 5 6ಲೆ ಅಂತ ಮಾಡಿ 1/6 ವ್ಯಾಲ್ಯೂ ಬರುತ್ತೆ. 1/6 ಅನ್ನೋದೇನು? ಎ ಮತ್ತು ಬಿ ಇಬ್ಬರೂ ಸೇರಿ ಮಾಡಿದ್ರೆ ಮಾಡುವ ಒಂದು ದಿನದ ಕೆಲಸ. ಈಗ ನಮ್ ಸಿಂಪಲ್ ರೂಲ್ ಏನ್ ಹೇಳುತ್ತೆ, ಒಂದ್ ದಿನದಲ್ಲಿ 1/6 ಕೆಲಸ ಆಗುತ್ತೆ ಅಂದ್ರೆ ಪೂರ್ತಿ ಕೆಲಸ ಮುಗಿಸೋದಕ್ಕೆ ಇದನ್ನೇ ರಿವರ್ಸ್ ಮಾಡಿದ್ರೆ ಪೂರ್ತಿ ಕೆಲಸ ಎಷ್ಟು ದಿನದಲ್ಲಿ ಇಬ್ರು ಸೇರಿ ಮುಗಿಸ್ತಾರೆ ಅನ್ನೋದು ಸಿಗುತ್ತೆ ನಮಗೆ. ಸೊ ಎ ಪ್ಲಸ್ ಬಿ, ಎ ನೋಡಿ A1 ಪ್ಲಸ್ B1 1/6 ಆಗಿದ್ರೆ ಎ ಪ್ಲಸ್ ಬಿ ಅನ್ನೋದು 6 ಆಗಿರುತ್ತೆ. ಎ ಪ್ಲಸ್ ಬಿ ಅಂದ್ರೆ ಇಬ್ರು ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಅಂತ ನೋಡಿ. ಓಕೆ, ಸೊ ದಿಸ್ ಇಸ್ ದ ಆಪ್ಷನ್. 6 ದಿನಗಳು. ಅರ್ಥ ಆಯ್ತಲ್ವಾ ನಿಮ್ಗೆ? ಈ ಸಿಂಪಲ್ ರೂಲ್ ನ ಇಟ್ಕೊಂಡು ನಾವು LCM ಅನ್ನೋ ಒಂದು ಬೇಸಿಕ್ ಫ್ಯಾಕ್ಟರ್, ಬೇಸಿಕ್ ಮ್ಯಾಥಮೆಟಿಕಲ್ ನಾಲೆಜ್ ಇದ್ರೆ ಈ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಇದನ್ನ ನಾವು ಒಂದ್ ಸ್ವಲ್ಪ ಬದಲಾವಣೆ ಮಾಡಿ, ಇದೇ ಪ್ರಾಬ್ಲಮ್ ಅಲ್ಲಿ ಇನ್ನು ಸ್ವಲ್ಪ ಬದಲಾವಣೆ ಮಾಡೋಣ. ಈ ಕೆಲಸ 10 ದಿನಗಳಲ್ಲಿ ಪೂರ್ತಿ ಮುಗಿಸ್ತಾರೆ ಅಂತ ಹೇಳ್ತಿದಾರಲ್ವಾ ಈ ಪ್ರಾಬ್ಲಮ್ ಅಲ್ಲಿ. ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಒಂದ್ ಕೆಲಸದಲ್ಲೂ ಒಂದ್ ಸ್ವಲ್ಪ ಬದಲಾವಣೆ ಮಾಡೋಣ. ಓಕೆ, ಎರಡನೇ ಪ್ರಾಬ್ಲಮ್ ನೋಡಿ. ಎಯು 10 ದಿನಗಳಲ್ಲಿ 1/4 ಭಾಗದಷ್ಟು ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ. 1/4, 10 ದಿನಗಳಲ್ಲಿ 1/4 ಭಾಗ ಕೆಲಸ ಮಾತ್ರ ಮುಗಿಸ್ತಾನೆ ಅವನು. ನೋಡಿ, ಈಗ ಕೆಲಸ ಒಂದ್ ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಯ್ತು ಈ ಪ್ರಾಬ್ಲಮ್ ಅಲ್ಲಿ. ಯಾಕಂದ್ರೆ ಕೆಲಸ ಅನ್ನೋ ಇನ್ನೊಂದು ಡೇಟಾ ಪಾಯಿಂಟ್ ಇದೆ ಅಲ್ವಾ, ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಕೆಲಸ ಎಷ್ಟು?
1/4 ಕೆಲಸ. ಹಂಗೆ ಬಿ ಕೂಡ 20 ದಿನಗಳಲ್ಲಿ 1/3 ಭಾಗದಷ್ಟು ಕೆಲಸನ ಮುಗಿಸ್ತಾನೆ. ಓಕೆ, ಡೇಟಾ ಪಾಯಿಂಟ್ಸ್ ನ ನೀವು ರೌಂಡ್ ಆಫ್ ಮಾಡ್ಕೊಳ್ಳಿ. 20 ದಿನಗಳಲ್ಲಿ 1/3 ಕೆಲಸನ ಮುಗಿಸ್ತಾನೆ, ಪೂರ್ತಿ ಅಲ್ಲ. ಓಕೆ, ಇದು ಇಲ್ಲಿವರೆಗೂ ಮುಗೀತು. ಇನ್ ಮತ್ತೆ ಸೇಮ್ ಪ್ರಾಬ್ಲಮ್ ಇದೆ ನಮಗೆ. ಏನಂದ್ರೆ ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನ ತಗೋತಾರೆ ಅವರು ಈ ಕೆಲಸ ಮುಗಿಸೋದಕ್ಕೆ ಅಂತ. ಇಲ್ಲಿಯೂ ಕೂಡ ಸೇಮ್ ರೂಲ್ ಅಪ್ಲೈ ಆಗುತ್ತೆ ನಮಗೆ. ನೀವು ಈ ತರ ಬರ್ಕೊಳ್ಳಿ. ಓಕೆ, 1/4 ಕೆಲಸ ಅಂತಾನೆ ಬರ್ದ್ಬಿಡಿ ಇಲ್ಲಿ ಹಿಂಗೇನೆ. ಓಕೆನಾ, 1/4 ಕೆಲಸ ಮುಗಿಸಲು 10 ದಿನ. ಕರೆಕ್ಟಾ? ಓಕೆ, ಈಗ ನೋಡಿ, ಈ 1/4 4 ಈ ಕಡೆ ಒಯ್ದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಬಹುದಾ ನಾವು? ಓಕೆ, ದರ್ ಆರ್ 2 ways. ಈಗ ಈ 4 ಈ ಕಡೆ ಒಯ್ದು ಮಲ್ಟಿಪ್ಲೈ ಆದ್ರೂ ಮಾಡಬಹುದು. ಇದು ಕೂಡ ಒಂದು ಸಿಂಪಲ್ ಮ್ಯಾಥಮೆಟಿಕಲ್ ರೂಲ್. ಏನಂದ್ರೆ ಈ ಕಡೆ ಭಾಗಾಕಾರದಲ್ಲಿದ್ರೆ ಈ ಕಡೆ ಹೋದ್ರೆ ಅದು ಗುಣಾಕಾರ ಆಗುತ್ತೆ. ಓಕೆ, ಅದೊಂದು ಸಿಂಪಲ್ ಸ್ಕೂಲ್ ಲೆವೆಲ್ ಮ್ಯಾಥಮೆಟಿಕ್ಸ್ ಅದು. ಇಲ್ಲ ಅಂದ್ರೆ ಈ ಥ್ರೂ ಔಟ್ ಇದನ್ನ ಮಲ್ಟಿಪ್ಲೈ ಬೈ 4 ಮಾಡ್ಬಿಡಿ. ಅವಾಗ ಈ 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿಯೂ ಕೂಡ 10 ಗೆ 4 ಇಂದ ಮಲ್ಟಿಪ್ಲೈ ಆಗುತ್ತೆ. ಯಾವ್ದಾದ್ರು ರೂಲ್ ಅಪ್ಲೈ ಮಾಡಿ. ಓಕೆ, ನಾನೇನ್ ಮಾಡ್ತೀನಿ, ಸಿಂಪಲ್ ಆಗಿ ಈ 4 ಈ ಕಡೆ ಒಯ್ದು ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ 1 ಉಳಿಯುತ್ತೆ. ಸೊ ಇದರ ಅರ್ಥ ಏನು? ಒಂದು ಕೆಲಸ, 1 ಅಂತ ಬಂದಾಗ ಅದು ಪೂರ್ತಿ ಕೆಲಸ ಯಾವಾಗ್ಲೂ. ಅರ್ಥ ಆಯ್ತಲ್ವಾ ನಿಮಗೆ? ಒಂದು ಕೆಲಸ ಅಂದ್ರೆ ಇದು ಪೂರ್ತಿ ಕೆಲಸ. ಪೂರ್ತಿ ಕೆಲಸ ಮುಗಿಸೋದಕ್ಕೆ ನನ್ಗೆ ಎಷ್ಟು ಬೇಕು? 4 ಈ ಕಡೆ ಒಯ್ದ್ರೆ 40 ದಿನ ಬೇಕು. ಇಲ್ಲಿ ಎ ಇಸ್ ಈಕ್ವಲ್ ಟು 40 ಅಂತ ಬರೀತೀನಿ ನಾನು. 40 ದಿನಗಳಲ್ಲಿ ಪೂರ್ತಿ ಕೆಲಸ ಮುಗಿಸ್ತಾನೆ. ಇದು ಅರ್ಥ ಆಯ್ತಲ್ವಾ ನಿಮಗೆ? ಸಿಮಿಲರ್ ಲಾಜಿಕ್ ನ ಬಿಗೂ ಅಪ್ಲೈ ಮಾಡಿ. ಎಷ್ಟು? 1/3 ಕೆಲಸ, ಬಿ ಕೆಲಸ ಇದು 1/3 ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅವನು? 20 ದಿನದಲ್ಲಿ ಮುಗಿಸ್ತಾನೆ. ಹಾಗಾದ್ರೆ ಒಂದು ಕೆಲಸ ಅಂದ್ರೆ ಪೂರ್ತಿ ಕೆಲಸ ಮುಗಿಸೋದಕ್ಕೆ ಎಷ್ಟು ಬೇಕು ಅವನಿಗೆ? ಪೂರ್ತಿ ಕೆಲಸ, ಒಂದು ಕೆಲಸ ಅಂತ ಬರೀರಿ, ಇಲ್ಲ ಕೆಲಸ ಅಷ್ಟೇ ಬರೀರಿ, ಏನು ಆಗಲ್ಲ ಅದಕ್ಕೆ. ಓಕೆ, ನಿಮಗೆ ಡೇಟಾ ಏನು ಅನ್ನೋದು ಅರ್ಥ ಆಗ್ಬೇಕಷ್ಟೇ. ಓಕೆ, 20 × 3 60 ದಿನ. ಸೊ ಬಿ ಅನ್ನೋನು 60 ದಿನದಲ್ಲಿ ಅದೇ ಕೆಲಸನ ಮುಗಿಸ್ತಾನೆ. ಇವಾಗ ನಾವು ಮತ್ತೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನಿದ್ವಲ್ಲ ಆ ಸ್ಟೇಜಿಗೆ ಬಂದ್ವಾ. ಈಗ ನಮಗೆ ಫುಲ್ ಕೆಲಸ ಮುಗಿಸೋದಕ್ಕೆ ಎಷ್ಟು ದಿನ ಬೇಕು ಅಂತ ಗೊತ್ತಿದೆಯಾ? ಹಂಗಾದ್ರೆ A1 ಏನು, B1 ಏನು ಅಂತ ಬರ್ಕೋಬಹುದಾ ನಾವು ಇಲ್ಲಿ? ಓಕೆ, A1 ಏನು? 1/40. ಓಕೆ, ಹಂಗೆ B1 ಏನು ಅಂದ್ರೆ 1/60. ಈಗ A1 + B1 ಮತ್ತೆ ಅಲ್ಲಿಂದ ಸಿಮಿಲರ್ ಸ್ಟೆಪ್ಸ್. ಓಕೆ, ಏನಂದ್ರೆ A1 + B1, ಎ ಮತ್ತು ಬಿ ನ ಒಂದು ದಿನದ ಕೆಲಸ ಇದು. A1 + B1 ಅಂದ್ರೆ ಓಕೆ, A1 ವ್ಯಾಲ್ಯೂ ಏನಿದೆ? 1/40 ಇದೆ. B1 ವ್ಯಾಲ್ಯೂ ಏನಿದೆ? 1/60 ಇದೆ. ಇವೆರಡರ LCM ಏನ್ ಬರುತ್ತೆ ನೋಡಿ. 4 6 LCM ತೆಗೆದ್ಬಿಟ್ಟು 0 ಕೊಡೋದು ಅಂದಂಗೆ. ಓಕೆ, 40 ಮತ್ತು 60 LCM ಏನಾಗಿರುತ್ತೆ ಅಂದ್ರೆ 120 ಆಗಿರುತ್ತೆ. 120 ಯಾಕಾಗತ್ತೆ ಅಂದ್ರೆ 62 120, 43 120 ಎರಡು ಅಂಕಿಗಳಿಂದ ಭಾಗ ಹೋಗುವಂತ ಅತಿ ಸಣ್ಣ ಸಂಖ್ಯೆ. ಅದೇ ಲಸ ಅಂದ್ರೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ 43 120, 62 120. ಹಾಗಾಗಿ 3 1 3 ಪ್ಲಸ್ 2 1 2. ಸೊ ಇಲ್ಲಿ ಏನ್ ಬರುತ್ತೆ? 3 + 2 ಬರುತ್ತೆ ಮೇಲೆ. ಇಲ್ಲಿ 5/120. 5/120 ಮತ್ತೆ ನಾವೇನ್ ಮಾಡ್ಬೋದು? 5 1 5, 5 2 10. ಓಕೆ, ಇಲ್ಲಿ 4 ಉಳಿತು, 20 ಆಯ್ತು. 5 4 20. ಸೊ ಈಗ ನಮಗೆ ಎ ಮತ್ತು ಬಿ ಇಬ್ಬರು ಸೇರಿ ಕೆಲಸ ಮಾಡಿದ್ರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾರೆ? 1/24. 1/24 ಟೈಮ್ಸ್ ಆಫ್ ವರ್ಕ್ ಒಂದು ದಿನದಲ್ಲಿ ಎ ಮತ್ತು ಬಿ ಇಬ್ರು ಸೇರಿ ಮಾಡ್ತಾರೆ. ಒಂದ್ ದಿನದ ಕೆಲಸ 1/24 ಆದ್ರೆ ಪೂರ್ತಿ ಕೆಲಸ ಮುಗಿಸೋದಕ್ಕೆ ಅದನ್ನೇ ರಿವರ್ಸ್ ಮಾಡಿ 24 ದಿನಗಳು. ದಿಸ್ ಇಸ್ ದ ಆನ್ಸರ್. ನೋಡಿ, ಸಿಂಪಲ್ ಅದೇ ರೂಲ್ ಅಪ್ಲೈ ಮಾಡಿದ್ವಿ. ಆದ್ರೆ ಬಿಗಿನಿಂಗ್ ಅಲ್ಲಿ ಈ ಕೆಲಸ ಏನು 1/4 ಭಾಗ 1/3 ಭಾಗ ಅಂದಿದ್ರಲ್ಲ, ಅದನ್ನ ಸ್ವಲ್ಪ ಬದಲಾವಣೆ ಮಾಡಿ ಮತ್ತೆ ವಿ ಬ್ರಾಟ್ ಇಟ್ ಟು ದ ಸೇಮ್ ರೂಟ್. ಅದೇ ರೂಟ್ಗೆ ಮತ್ತೆ ತಗೊಂಡ್ ಬಂದ್ವಿ. ಅಲ್ಲಿಂದ ನಮ್ಗೆ ಏನ್ ಸಿಂಪಲ್ LCM ರೂಲ್ ಇದೆ ಅದನ್ನೇ ಅಪ್ಲೈ ಮಾಡ್ತಾ ಹೋದ್ವಿ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಸೆಕೆಂಡ್ ಪ್ರಾಬ್ಲಮ್. ಈಗ ಥರ್ಡ್ ಪ್ರಾಬ್ಲಮ್ ನೋಡೋಣ. ಓದಿ ಪ್ರಾಬ್ಲಮ್ ನ. ಎ ಒಬ್ಬನೇ ಒಂದು ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಸೊ ಇದು ನಮ್ಗೆ ಸಿಂಪಲ್ ಆಗಿ ನಾವು ಈಗ ಪ್ರೀವಿಯಸ್ಲಿ ನೋಡಿರೋ ಎರಡು ಪ್ರಾಬ್ಲಮ್ ಅಲ್ಲಿ ಏನ್ ನೋಡಿದ್ವಿ ಅದೇ ತರದ ಡೇಟಾ ಇದೆ. ಓಕೆನಾ? ಇನ್ನು ಬಿ ಒಬ್ಬನೇ ಅದೇ ಕೆಲಸವನ್ನು 12 ದಿನಗಳಲ್ಲಿ ಮತ್ತು ಸಿ ಒಬ್ಬನೇ ಅದೇ ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಡಿಫ್ರೆನ್ಸ್ ಏನಿದೆ ಅಂದ್ರೆ ಇಬ್ಬರು ಬದಲು 3 ಜನ ಕೂಡಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಅಷ್ಟೇ.
ಓಕೆ, ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ಆಡ್ ಮಾಡೋದು ಅಷ್ಟೇ ಇರೋದು ಕೆಲಸ. ಓಕೆ, ಸೊ ಎ ಬಿ ಮತ್ತು ಸಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಸಿಂಪಲ್ ಆಗಿ ನೋಡಿ, ಸಿಂಪಲ್ ಆಗಿ ಬರ್ಕೊಂಡ್ಬಿಡಿ. ಎ ಇಸ್ ಈಕ್ವಲ್ ಟು ಎಷ್ಟು? 10. ಬಿ ಇಸ್ ಈಕ್ವಲ್ ಟು 12 ಅಲ್ವಾ? ಬಿ ಇಸ್ ಈಕ್ವಲ್ ಟು 12. ಡೇಟಾ ಪಾಯಿಂಟ್ಸ್ ಎಲ್ಲ ರೌಂಡ್ ಅಪ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಲ್ಲ. ಓಕೆ, ಸೊ ಬಿ 12 ದಿನ ಅಂತಿದ್ದಾರೆ. ಸಿ ಎಷ್ಟು ಅಂತ ಹೇಳ್ತಿದ್ದಾರೆ? ಸಿ ಅನ್ನೋನು 15 ದಿನ ಅಂತಾರೆ ಅಲ್ವಾ? ಸೊ A1 B1 C1 ತಕೊಂಡ್ಬಿಡಿ. A1 ಅಂದ್ರೆ 1/10, B1 ಅಂದ್ರೆ 1/12 ಅಲ್ವಾ? C1 ಅಂದ್ರೆ 1/15. ಈಗ ಈ ಮೂರನ್ನ ಆಡ್ ಮಾಡಿದ್ರೆ ಈ ಮೂವರು ಸೇರಿ ಒಂದ್ ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದು ಸಿಗುತ್ತೆ. ಅದನ್ನ ರಿವರ್ಸ್ ಮಾಡ್ಬಿಡಿ. 3 ಜನ ಕೂಡಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅನ್ನೋದು ಸಿಗುತ್ತೆ. ಅಷ್ಟೇ, ಸಿಂಪಲ್ ಎಕ್ಸಾಂಪಲ್ ಇದು. ಓಕೆ, ಸೊ ಈಗ ನಾನು A1 ಪ್ಲಸ್ B1 ಪ್ಲಸ್ C1 ಮೂರ್ ಜನ ಇದ್ದಾರೆ ಇಲ್ಲಿ. ಓಕೆನಾ? ಸೊ 1/10 ಪ್ಲಸ್ 1/12 ಪ್ಲಸ್ 1/15. ಈ ಮೂರು ಅಂಕಿಗಳ ಲಸ ಬೇಕು ನಮ್ಗೆ, LCM ಬೇಕು. ಇಲ್ಲಿ ನಾನು ನಿಮ್ಗೆ ಒಂದು ಸಿಂಪಲ್ ರೂಲ್ ಹೇಳ್ಬಿಡ್ತೀನಿ. LCM ಅಂದ್ರೆ ಏನ್ ಫೈಂಡ್ ಔಟ್, ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅಂತ. ಈಗ ಮೋರ್ ದೆನ್ 2 ನಂಬರ್ಸ್ ಬಂದಿದೆ ಇಲ್ಲಿ. ಓಕೆ, ಎಷ್ಟೇ ನಂಬರ್ ಇರ್ಲಿ, ಈಗ 10, 12, 15ರ LCM ತೆಗಿಬೇಕು ಅಂದ್ರೆ ಈ ಮೂರ್ ನಂಬರ್ ಅಲ್ಲಿ ದೊಡ್ಡ ಸಂಖ್ಯೆ ಯಾವ್ದಿದೆ ಅದನ್ನ ತಗೊಳ್ಳಿ. 15 ಮೂರರಲ್ಲೂ ಇರೋ ದೊಡ್ಡ ಸಂಖ್ಯೆ ಅಲ್ವಾ? ಈ 15ರ ಮಗ್ಗಿನ ಎಣಿಸ್ತಾ ಹೋಗಿ. 15 ಅತಿ ದೊಡ್ಡ ಸಂಖ್ಯೆ ಈ ಮೂರರಲ್ಲಿ. 15ರ ಮಗ್ಗಿ ಎನಿಸಿ. 15 2ನೇ 30. 30 ಅನ್ನೋದು 12ರಿಂದ ಮತ್ತೆ 10ರಿಂದ ಎರಡರಿಂದಾನು ಭಾಗ ಹೋಗ್ಬೇಕು. ಓಕೆ, ಇನ್ನು ಉಳಿದಿರೋ ಎರಡೂ ಸಂಖ್ಯೆಯಿಂದಾನು ಭಾಗ ಹೋಗ್ಬೇಕು. ಯಾಕಂದ್ರೆ ಮೂರರಲ್ಲೂ ಕಾಮನ್ ಆಗಿ ಬರ್ಬೇಕಲ್ವಾ ಅದು. ಸೊ 30 ಅನ್ನೋದು ಇವು ಎರಡರಿಂದಾನು ಭಾಗ ಹೋಗತ್ತಾ? ಯಾವ್ದ್ರಿಂದ? 10 ಮತ್ತು 12ರಿಂದ ಭಾಗ ಹೋಗತ್ತಾ 30 ಅನ್ನೋದು? ಇಲ್ಲ. ಯಾಕಂದ್ರೆ 10 3ಲೆ 30, ಬಟ್ 12ರ ಮಗ್ಗಿನಲ್ಲಿ 30 ಬರಲ್ಲ. ಸೊ 30 ಅನ್ನೋದು LCM ಅಲ್ಲ. 15 3ಲೆ 45. 45 ಇವೆರಡರಿಂದನೂ ಹೋಗತ್ತಾ? ಹೋಗಲ್ಲ. ಓಕೆ, ಪೂರ್ತಿ ಭಾಗ ಹೋಗ್ಬೇಕು. ಪಾಯಿಂಟ್ ಕೊಡಬಾರ್ದಲ್ಲಿ ಪೂರ್ತಿ ಭಾಗ ಹೋಗ್ಬೇಕು. 15 4ಲೆ 60. ನೋಡಿ, ಈಗ 60 ಅನ್ನೋದು 15ರಿಂದನೂ ಭಾಗ ಹೋಗುತ್ತೆ. 10 6ಲೆ 60, 12 5ಲೆ 60. ಸೊ ಈ ಮೂರು ಸಂಖ್ಯೆಯಿಂದ ಭಾಗ ಹೋಗುವಂತ ಅತಿ ಸಣ್ಣ ಸಂಖ್ಯೆ ಅಂದ್ರೆ ಆ ಮಗ್ಗಿನಲ್ಲಿ ಬರುವಂತ ಫಸ್ಟ್ ಸಂಖ್ಯೆ ಅದೇನಾಗಿರ್ಬೇಕು? 3ರಿಂದನೂ ಭಾಗ ಹೋಗ್ಬೇಕು. ಇಷ್ಟೇ ನೀವು ಸಿಂಪಲ್ ರೂಲ್ ಫಾಲೋ ಮಾಡ್ಬೇಕಾದ್ದು. ಅರ್ಥ ಆಯ್ತಲ್ವಾ? ಈಗ 4 ಸಂಖ್ಯೆಗಳು ಬಂದ್ರು ಅಷ್ಟೇ, 4ರಿಂದನೂ ಭಾಗ ಹೋಗ್ಬೇಕದು. ಅಂತ ಒಂದ್ ಸಂಖ್ಯೆನ ಕಂಡುಹಿಡಿಬೇಕು ನೀವು. ಅದೇ LCM. ಅರ್ಥ ಆಯ್ತಲ್ವಾ? ಓಕೆ, ಸೊ 10, 12, 15ರ LCM ಏನ್ ಬಂತು ನಿಮಗೀಗ? 60. ಕರೆಕ್ಟಾ? ಈ 60 ಬರ್ಬೇಕು ಅಂದ್ರೆ 10 6ಲೆ 60 ಗೊತ್ತಲ್ವಾ ನಿಮ್ಗೆ? ಇಲ್ಲಿ 10 6ಲೆ 60 ಅಂತ ಮಾಡಿದೀವಲ್ವಾ? ಸೊ ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. 12 5ಲೆ 60, 15 4ಲೆ 60, 1 6ಲೆ 6. ಅಂಶ ಅಂದ್ರೆ ಮೇಲ್ಗಡೆ ಇರೋದು. ಓಕೆ, ಛೇದ ಅನ್ನೋದು ಕೆಳಗಡೆ ಇರೋದು ಅಲ್ವಾ? 1 5ಲೆ 5 ಪ್ಲಸ್ 1 4ಲೆ 4. ಓಕೆ, ಸೊ ಇದ್ರ ವ್ಯಾಲ್ಯೂ ಏನ್ ಬಂತೀಗ? 10 ಸಾರಿ 6 5 11 4 15/60. 15/60 ಅಂದ್ರೆ 15 1ಲೆ 15 4ಲೆ. ಸೊ ಇಲ್ಲಿ ಏನ್ ಬಂತು ನಿಮ್ಗೆ? ವ್ಯಾಲ್ಯೂ ಏನ್ ಬಂತು? 1/4. 1/4 ಅನ್ನೋದು ಏನಿದು? A1 ಪ್ಲಸ್ B1 ಪ್ಲಸ್ C1 ಅಂದ್ರೆ ಮೂವರು ಸೇರಿ ಕೆಲಸ ಮಾಡಿದ್ರೆ 1/4 ಕೆಲಸನ ಒಂದು ದಿನದಲ್ಲಿ ಮುಗಿಸ್ತಾರೆ. ಹಂಗಾದ್ರೆ ಇದನ್ನ ರಿವರ್ಸ್ ಮಾಡಿ 4 ದಿನ. 4 ದಿನ ಅನ್ನೋದು ಆನ್ಸರ್ ಇದ್ರದ್ದು. ಸೊ ಈ ಮೂರು ಪ್ರಾಬ್ಲಮ್ಸ್ ಅಲ್ಲೂ ನಾವು ಅಪ್ಲೈ ಮಾಡಿರೋಂತ ಒಂದೇ ಸಿಂಪಲ್ ರೂಲ್ ಏನಂದ್ರೆ n ದಿನಗಳು ಪೂರ್ತಿಗೊಳಿಸಲು 1/n ದಿನಗಳು ಒಂದು ದಿನದ ಕೆಲಸ. ಮತ್ತೆ ರಿಸಲ್ಟ್ ಬಂದಾಗ ಒಂದು ದಿನದ ಕೆಲಸ ನಮಗೆ ಸಿಕ್ಕಿರುತ್ತೆ, ಅದನ್ನೇ ರಿವರ್ಸ್ ಮಾಡ್ತೀವಿ. ಪೂರ್ತಿ ದಿನಗಳು ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ. ಸಿಂಪಲ್ ರೂಲ್ ಅಲ್ವಾ? ಓಕೆ, ಹಾಗಾದ್ರೆ ಈ ಎಲ್ಲ ಮೂರು ಪ್ರಾಬ್ಲಮ್ಸ್ ಅಲ್ಲೂ ಎ ಅನ್ನುವನು, ಬಿ ಅನ್ನುವನು, ಸಿ ಅನ್ನುವನು ಅಂತ ಇಂಡಿವಿಜುವಲ್ ಒಬ್ಬೊಬ್ರ ಕೆಲಸ ಎಷ್ಟು ಮಾಡ್ತಾರೆ ಅನ್ನೋದನ್ನ ಕೊಟ್ಟಿದ್ದಾರೆ ಅಲ್ವಾ? ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಇಬ್ಬಿಬ್ರು ಸೇರಿ ಕೆಲಸ ಮಾಡಿರೋದೇ ಡೇಟಾ ಆಗಿ ತಗೊಳ್ಳೋಣ. ಓಕೆನಾ? ಈಗ ಒಬ್ಬೊಬ್ರು ಕೆಲಸ ಮಾಡಿದ್ರೆ ಇಷ್ಟು ದಿನ ಅಂತ, ಮತ್ತೆ ಮೂವರು ಸೇರಿ ಇಬ್ಬಿಬ್ರೇ ಸೇರಿ ಕೆಲಸ ಮಾಡಿದ್ರೆ ಎಷ್ಟು ಬೇಕು ಅನ್ನೋದು ನಮ್ ರಿಸಲ್ಟ್ ಇದೆ. ಓಕೆ, ಈಗ ಅದೇ ಡೇಟಾ ಆಗಿದ್ರೆ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಂತ ನೋಡಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇಲ್ಲಿ ಏನು ಅಂದ್ರೆ 4ನೇ ಪ್ರಾಬ್ಲಮ್ ಓದಿ ಕರೆಕ್ಟ್ ಆಗಿ. ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದರೆ ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಇಲ್ಲಿ ನೋಡಿ, ಡೇಟಾ ಒಂದ್ ಸ್ವಲ್ಪ ಚೇಂಜ್ ಆಗಿದೆ. ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರು A ಪ್ಲಸ್ ಬಿ ನೇ ಕೊಟ್ಬಿಟ್ಟಿದ್ದಾರೆ ನಮ್ಗೆ. A ಪ್ಲಸ್ ಬಿ ಕಂಡುಹಿಡಿಬೇಕಾಗಿಲ್ಲ, A ಪ್ಲಸ್ ಬಿ ನೇ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ A ಪ್ಲಸ್ ಬಿ ನೋಡಿ, ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದರೆ 20 ದಿನಗಳಲ್ಲಿ ಆ ಕೆಲಸನ ಪೂರ್ಣಗೊಳಿಸ್ತಾರೆ. ಸೊ A ಪ್ಲಸ್ ಬಿ ಇಸ್ ಈಕ್ವಲ್ ಟು 20 ಅಂತ ಬರ್ಕೋತೀನಿ ನಾನು. ಓಕೆ,
ಬಿ ಒಬ್ಬನೇ ಅದೇ ಕೆಲಸವನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ. ಹಂಗಾದ್ರೆ ಎ ಪ್ಲಸ್ ಬಿ ಜೊತೆಗೆ ಬಿ ಕೂಡ ಕೊಟ್ಟಿದ್ದಾರೆ ನಮ್ಗೆ, ಅದೇನು 25. ಕರೆಕ್ಟಾ? ಇದು ಯಾವ ತರ ಎ ಬಿ ಸಿ ಕೊಟ್ಟಿರ್ತಾರೆ ಒಟ್ಟಿಗೆ ಅಂದಾಗ ಪ್ಲಸ್ ಮಾಡಿ. ಓಕೆ, ಒಬ್ಬನೇ ಅಂದಾಗ ಅದೇ ಎಕ್ಸಾಕ್ಟ್ ಅದ ಆ ಕ್ಯಾರೆಕ್ಟರ್ ವ್ಯಾಲ್ಯೂನೇ ಬರೆದ್ಬಿಡಿ ಅಷ್ಟೇ. ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್, ಇದನ್ನೇ ಗಣಿತದ ಭಾಷೆ ಅಂತೀವಿ ನಾವು. ಓಕೆ, ಸೊ ನಿಮ್ ಪ್ರಾಬ್ಲಮ್ ನ ಇದು ಆಡ್ ಭಾಷೆಯಿಂದ ಗಣಿತದ ಭಾಷೆ ಕನ್ವರ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆನೆ. ಕರೆಕ್ಟಾ? ಓಕೆ, ಸೊ ಬಿ ನ ಕೆಲಸ ಆಯ್ತು. ಈಗ ಎ ಒಬ್ಬನೇ ಕೆಲಸ ಮಾಡಿದರೆ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಅಂತ ಕೇಳ್ತಿದ್ದಾರೆ ಅವರಲ್ಲಿ. ಓಕೆನಾ? ಸೊ ಈಗ ನಮಗ್ ಬೇಕಾಗಿರೋದು ಏನು ಅಂದ್ರೆ ಎ ಇಸ್ ಈಕ್ವಲ್ ಟು ಎಷ್ಟು ಅಂತ ಅಲ್ವಾ? ಓಕೆ, ಇಲ್ಲಿಯೂ ಕೂಡ ನೋಡಿ ಒಂದು ಸಿಂಪಲ್ ಬೇಸಿಕ್ ಮ್ಯಾಥಮೆಟಿಕಲ್ ರೂಲ್ ಗೊತ್ತಿದ್ರೆ ನಮಗೆ ಈಸಿಲಿ ಎ ವ್ಯಾಲ್ಯೂ ಏನು ಅಂತ ಕಂಡುಹಿಡಿಬಹುದು. ಓಕೆ, ನೀವೀಗ ದಿನಗಳು ಎಷ್ಟು ಅದನ್ನೆಲ್ಲ ಬಿಟ್ಟಾಕಿ, ಈಗ ಟೈಮ್ ಅಂಡ್ ವರ್ಕ್ ಅನ್ನೋದು ನಿಮ್ ಪ್ರಾಬ್ಲಮ್ ಆಗಿರ್ಲಿಲ್ಲ ಅಂದ್ಕೊಳ್ಳಿ. ಓಕೆ, ಜಸ್ಟ್ ಥಿಂಕ್ ಸಿಂಪಲ್ ಮ್ಯಾಥಮೆಟಿಕಲ್ ರೂಲ್. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 20 ಮತ್ತೆ ಬಿ ಇಸ್ ಈಕ್ವಲ್ ಟು 25 ಆದ್ರೆ ಎ ಇಸ್ ಈಕ್ವಲ್ ಟು ಏನು ಅಂತ ಕೇಳಿದ್ರೆ ನೀವ್ ಏನ್ ಮಾಡ್ತೀರಾ? ಈ ಎ ಪ್ಲಸ್ ಬಿ ನಲ್ಲಿ ಬಿ ನ ಮೈನಸ್ ಮಾಡಿಬಿಡ್ತೀರಾ ಅಲ್ವಾ? ಅಷ್ಟೇ ಅಲ್ವಾ? ಅವಾಗ ಬಿ ಮೈನಸ್ ಇದು ನೋಡಿ, ಎ ಪ್ಲಸ್ ಬಿ ಮೈನಸ್ ಬಿ ಮಾಡಿಬಿಟ್ರೆ ಈ ಬಿ ಬಿ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಎ ವ್ಯಾಲ್ಯೂ. ನಮ್ಗೆ ಇಲ್ಲೇನು ಇವೆರಡರ ವ್ಯಾಲ್ಯೂ ಏನ್ ಸಿಗುತ್ತೆ ಅದೇ ಎ ವ್ಯಾಲ್ಯೂ ಸಿಗುತ್ತೆ. ಇದು ಬೇಸಿಕ್ ಮ್ಯಾಥಮೆಟಿಕಲ್ ರೂಲ್. ಓಕೆ, ಬಟ್ ಲೆಟ್ ಅಸ್ ಡೂ ಇಟ್ ವಿತ್ ಅವರ್ ಸಿಂಪಲ್ ರೂಲ್ಸ್ ಓನ್ಲಿ. ಇದನ್ನೇ ಸಿಂಪಲ್ ನಾವೇನ್ ರೂಲ್ ಅಪ್ಲೈ ಮಾಡಿದೀವಿ ಅದನ್ನೇ ಯೂಸ್ ಮಾಡೋಣ. ಓಕೆ, ಈಗ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1/20 ಆಗಿದ್ರೆ ಎ ಪ್ಲಸ್ ಬಿ ಸೇರಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನ ಕಂಡುಹಿಡಿಬೇಕು. ನಮಗೆ ಒಂದ್ ದಿನದ ಕೆಲಸ ಬೇಕೇ ಬೇಕು. ಯಾಕೆಂದ್ರೆ ನಮ್ಮ ಹತ್ರ ಇರೋದು ಒಂದೇ ಸಿಂಪಲ್ ರೂಲ್. ನಾವು ಕೆಲಸ ಕೊಟ್ಟಿರೋ ಕೆಲಸನ ಒಂದ್ ದಿನಕ್ಕೆ ಕನ್ವರ್ಟ್ ಮಾಡ್ಬೇಕು, ಏನ್ ರಿಸಲ್ಟ್ ಬರುತ್ತೆ ಅದನ್ನ ರಿವರ್ಸ್ ಮಾಡ್ಬೇಕು ಅಷ್ಟೇ. ನಮ್ದು ಇರೋದು ಒಂದೇ ಪ್ರೊಸೀಜರ್. ಓಕೆನಾ? ಸೊ ಯಾವುದೇ ಡೇಟಾ ಕೊಟ್ಟಿರ್ಲಿ ಒಂದ್ ದಿನಕ್ಕೆ ಕನ್ವರ್ಟ್ ಮಾಡಿ. ಸೊ ಎ ಪ್ಲಸ್ ಬಿ ಅನ್ನೋದು 20 ಆಗಿದ್ರೆ A1 ಪ್ಲಸ್ B1 ಅನ್ನೋದು 1/20 ಆಗಿರುತ್ತೆ. ಕರೆಕ್ಟಾ? A1 ಪ್ಲಸ್ B1 ಅನ್ನೋದು 1/20 ಆಗಿರುತ್ತೆ. ಬಿ ಅನ್ನೋದು 25 ಆಗಿದ್ರೆ B1 ಅನ್ನೋದು 1/25 ಆಗಿರುತ್ತೆ. ಎ ಯಾವ ತರ ಕಂಡು ಹಿಡಿಬೇಕು ಅಂದ್ರೆ, ಈಗ B1 ವ್ಯಾಲ್ಯೂ ಏನಿದೆ 1/25 ಅಲ್ವಾ? ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನ. ಇಲ್ಲ, ಈ B1 ನ ಫಸ್ಟ್ ರೈಟ್ ಸೈಡ್ ಒಯ್ದ್ ಬಿಡಿ, ಮೈನಸ್ B1 ಆಗತ್ತೆ ಅದು. ಓಕೆನಾ? ಸೊ A1 ವ್ಯಾಲ್ಯೂ ನಮಗ್ ಬೇಕಲ್ವಾ? ಸೊ 1/20 ಮೈನಸ್ B1 ಅಂತ. ಮೈನಸ್ B1 ಮೈನಸ್ ಯಾಕಾಯ್ತದು? ಈ ಪ್ಲಸ್ ಅನ್ನೋದು ಯಾವಾಗ್ಲೂ ನಮಗೆ ಸ್ಕೂಲ್ ಮ್ಯಾಥಮೆಟಿಕ್ಸ್ ಏನ್ ಹೇಳುತ್ತೆ ಅಂದ್ರೆ ಎ ಪ್ಲಸ್ ಬಿ ಅಂತ ಒಂದ್ ಕಡೆಗಿದ್ರೆ ಈ ಬಿ ನ ಆ ಕಡೆ ಒಯ್ದ್ರೆ ಮೈನಸ್ ಬಿ ಆಗುತ್ತೆ. ಇದು ಮೈನಸ್ ಇದ್ರೆ ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಅಷ್ಟೇ. ಓಕೆನಾ? ಈ ರೂಲ್ ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಸೊ 1/20 ಮೈನಸ್ B1 ಅಂತ. ಈಗ B1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ, ಅಷ್ಟೇ ಅಲ್ವಾ? ಈಗ ಪ್ಲಸ್ ಮಾಡ್ತಾ ಇದ್ವಿ ಪ್ರೀವಿಯಸ್ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ, ಇಲ್ಲಿ ಮೈನಸ್ ಮಾಡ್ತಾ ಇದೀವಿ ಅಷ್ಟೇ. ಬಟ್ ಅದು ಕೂಡ ಏನು, ನಾವು ಸಿಂಪಲ್ LCM ರೂಲೇ ಇಲ್ಲಿಯೂ ಕೂಡ ಅಪ್ಲೈ ಆಗ್ಬೇಕಾಗಿರೋದು. ಓಕೆ, ನೋಡಿ 1/20 ಏನಿದು ಎ ಪ್ಲಸ್ ಬಿ ಕೂಡಿ ಮಾಡಿದ್ರೆ ಕೆಲಸ, ಅದರಿಂದ ಬಿ ಕೆಲಸನ ಮೈನಸ್ ಮಾಡ್ತಾ ಇದ್ದೀನಿ. ಸೊ ಎ ಎಷ್ಟು ಕೆಲಸ ಮಾಡಿದೆ ಅನ್ನೋದು ಸಿಂಪಲ್ ಆಗಿ ಸಿಕ್ಬಿಡುತ್ತೆ ನಮಗೆ. ಕರೆಕ್ಟ್ ಅಲ್ವಾ? ಸೊ 20 ಮತ್ತೆ 25ರ LCM ಏನ್ ಬರುತ್ತೆ? 100 ಬರುತ್ತೆ. ಓಕೆ, 25 4ಲೆ 100 ಅಂಡ್ 25ಲೆ 100. ಅದೇ ಅತಿ ಸಣ್ಣ ಸಂಖ್ಯೆ, ಎರಡರಿಂದನೂ ಭಾಗ ಹೋಗ್ಬೇಕಂತದ್ದು. ಓಕೆ, ಸೊ 25ಲೆ 100, 25 4ಲೆ 100. ಇಲ್ಲಿ ಮೈನಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಮಿಸ್ಟೇಕ್ ಮಾಡಬಾರ್ದು ನೀವು. 5ಲೆ 5, ಬಟ್ ಇಲ್ಲಿ ಅಂಶದಲ್ಲಿ ಇಲ್ಲಿ ಮೈನಸ್ ಬರುತ್ತೆ. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಹಾಕ್ತಾ ಇದ್ರಲ್ವಾ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ, ಇಲ್ಲಿ ಪ್ಲಸ್ ಬದಲು ಮೈನಸ್ ಇಡ್ಬೇಕು ನೀವು. ಓಕೆ, ಸೊ 4ಲೆ 4. ಇದು ಡೈರೆಕ್ಟ್ ಆಗಿ ನಮ್ಗೆ ಏನ್ ಕೊಟ್ಬಿಡುತ್ತೆ ವ್ಯಾಲ್ಯೂ? 1/100 ಕೊಟ್ಬಿಡುತ್ತೆ. 1/100 ಅನ್ನೋದು ಏನಿದು? A1 ವ್ಯಾಲ್ಯೂ. A1 ವ್ಯಾಲ್ಯೂ ಅಂದ್ರೆ ಏನು? ಎ ಒಬ್ಬನೇ ಒಂದು ದಿನದಲ್ಲಿ ಮಾಡುವ ಕೆಲಸ, ಇದು ಒಂದು ದಿನದ ಕೆಲಸ. ಸೊ ಇದನ್ನ ರಿವರ್ಸ್ ಮಾಡಿದ್ರೆ 100 ದಿನ ಎ ಅನ್ನೋನ್ ಒಬ್ಬನೇ ಕೆಲಸ ಮಾಡಿದ್ರೆ ಬೇಕಾಗುತ್ತೆ. 100 ದಿನಗಳು ಎಲ್ಲಿದೆ ಆನ್ಸರ್? ಸೊ ಆನ್ಸರ್ ಈಸ್ ಸಿ, 100 ದಿನಗಳು. ಅರ್ಥ ಆಯ್ತಲ್ವಾ? ಈ ತರ ನಿಮಗೆ ಪ್ರಾಬ್ಲಮ್ ಅಲ್ಲಿ ಎ ಪ್ಲಸ್ ಬಿ ಅಂತ ಕೊಡ್ಬೋದು, ಬಿ ಪ್ಲಸ್ ಸಿ ಅಂತ ಕೊಡ್ಬೋದು, ಇಲ್ಲ ಎ ಪ್ಲಸ್ ಸಿ ಅಂತ ಕೊಡ್ಬೋದು, ABC XYZ ಏನಾದ್ರೂ ಕೊಟ್ಟಿರ್ಲಿ ಅವರು. ಓಕೆ, ನಿಮ್ ರೂಲ್ ಏನು ಅಂತಂದ್ರೆ, ನಿಮಗೆ ಗೊತ್ತಿರೋ ಒಂದ್ ರೂಲ್ ಏನು ಅಂದ್ರೆ, ಎಲ್ಲೆಲ್ಲಿ ನಿಮಗೆ ಡೇಟಾ ಅವೈಲೇಬಲ್ ಇದೆ ಆ ಡೇಟಾನ ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇನ್ನು ಉಳಿದ ಡೇಟಾ ಆಟೋಮೆಟಿಕ್ಲಿ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಸೊ ಪ್ರಾಬ್ಲಮ್ ಏನು, ಇಷ್ಟು ದೊಡ್ಡದಾಗಿದೆ ಪ್ರಾಬ್ಲಮ್ ಅಂತ ಏನು ಪ್ಯಾನಿಕ್ ಆಗ್ಬೇಡಿ. ಓಕೆ, ಅದನ್ನ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿ ನಿಮಗೆ ಸಿಂಪಲ್ ಆಗಿ ಪ್ರಾಬ್ಲಮ್ ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಾ? ಓಕೆ, ಸೊ ಇದನ್ನೇ ಇನ್ನೊಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿದ್ರೆ ಯಾವ ತರ ಆಗುತ್ತೆ ಅಂತ ನೋಡೋಣ.
ಓಕೆ, ಇದೇ ಸೇಮ್ ಪ್ರಾಬ್ಲಮ್ ನೋಡಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಒಬ್ಬನೇ ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಅಂದರೆ ನೋಡಿ. ಇಲ್ಲಿ ನೋಡಿ, ನಾನು ನಿಮಗೆ ಬಿಗಿನಿಂಗ್ ಅಲ್ಲಿ ಹೇಳಿದ್ನಲ್ವಾ, ಏನಂದ್ರೆ ದಿನಗಳಲ್ಲಿ ಕೊಟ್ಟಿರ್ಬೋದು ಅಥವಾ ಗಂಟೆಗಳಲ್ಲಿ ಕೊಟ್ಟಿರ್ಬೋದು. ಈ ಪ್ರಾಬ್ಲಮ್ ಅಲ್ಲಿ ನಾವು ಟೈಮ್ ನ ಮೆಜರಿಂಗ್ ಯೂನಿಟ್ ಏನಿದೆ, ಗಂಟೆಗಳಿದೆ. 4 ಗಂಟೆಗಳು, ಅದು ಗಂಟೆ ಇರ್ಲಿ ಏನಾದ್ರೂ ಇರ್ಲಿ, ಅದನ್ನ ನಾವು ದಿನಗಳಲ್ಲಿ ಕೊಟ್ಟಿದ್ರೆ 1 ದಿನದ ಕೆಲಸ ಅಂತ ಕಂಡುಹಿಡಿಬೇಕು, ಗಂಟೆಗಳಲ್ಲಿ ಕೊಟ್ಟಿದ್ರೆ 1 ಗಂಟೆಯ ಕೆಲಸ ಅಂತ ಕಂಡುಹಿಡಿಬೇಕು. ಓಕೆ, ಅಲ್ಲಿ ಮೆಜರಿಂಗ್ ಯೂನಿಟ್ ಚೇಂಜ್ ಆಯ್ತು ಅಂದ ತಕ್ಷಣ ರೂಲ್ ಏನು ಚೇಂಜ್ ಆಗಲ್ಲ. ಓಕೆ, ಗಂಟೆಗಳಿರ್ಲಿ, ದಿನಗಳಿರ್ಲಿ, ವರ್ಷಗಳಿರ್ಲಿ, 10 ವರ್ಷ ಅಂತ ಕೊಟ್ಟಿದ್ರೆ ಒಂದು ವರ್ಷಕ್ಕೆ ಎಷ್ಟು ಅಂತ, ಗಂಟೆಗಳಲ್ಲಿ ಕೊಟ್ಟಿದ್ರೆ 1 ಗಂಟೆಗಳಲ್ಲಿ ಎಷ್ಟು ಅಂತ. ಅರ್ಥ ಆಯ್ತಲ್ವಾ? ಓಕೆ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಓಕೆ, ಎ ಒಬ್ಬನೇ ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹಂಗಾದ್ರೆ ಎ ಇಸ್ ಈಕ್ವಲ್ ಟು ಬರ್ಕೊಂಡ್ಬಿಡಿ. ಎ ಇಸ್ ಈಕ್ವಲ್ ಟು ಏನು, 4 ಗಂಟೆ ಏನು ಬೇಡ, ಅದು 4 ಅದೇ ಅದ್ರ ವ್ಯಾಲ್ಯೂ. ಅದು ಬಿ ಮತ್ತು ಸಿ ಸೇರಿ ಅದೇ ಕೆಲಸವನ್ನು 3 ಗಂಟೆಗಳಲ್ಲಿ ಮುಗಿಸ್ತಾರೆ. ಬಿ ಮತ್ತು ಸಿ ಅಂದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಅವರು, ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ. ಬಿ ಪ್ಲಸ್ ಸಿ ಏನಿದೆ, 3 ಇದೆ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನೇ ಮ್ಯಾಥಮೆಟಿಕಲಿ ಬರಿತಾ ಇದೀನಿ ನಾನು ಅಷ್ಟೇ. ಇಲ್ಲಿ ನೋಡಿ ಇನ್ನೊಂದು ಬರುತ್ತೆ, ಎ ಮತ್ತು ಸಿ, ಎ ಪ್ಲಸ್ ಸಿ ಕೊಟ್ಟಿದ್ದಾರೆ. ಎ ಮತ್ತು ಸಿ 2 ಗಂಟೆಗಳಲ್ಲಿ ಪೂರ್ಣಗೊಳಿಸ್ತಾರೆ. ಎ ಮತ್ತು ಸಿ. ಸೊ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 2. ಅದನ್ನ ಬರ್ಕೊಂಡ್ಬಿಡ್ತೀನಿ ನಾನು. ಈಗ ನಮಗ್ ಬೇಕಾಗಿರೋದು ಏನಿದೆ ವ್ಯಾಲ್ಯೂ ಅಂದ್ರೆ, ಬಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ಗಂಟೆಗಳಲ್ಲಿ ಪೂರ್ಣಗೊಳಿಸ್ತಾನೆ. ಇಲ್ಲಿ ದಿನಗಳ ಬದಲು ಗಂಟೆ ಕೊಟ್ಟಿದ್ದಾರೆ ಅಷ್ಟೇ, ಏನು ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಸೇಮ್ ರೂಲ್ ಅಪ್ಲೈಸ್, ಸೇಮ್ ಪ್ರೊಸೀಜರ್ ಗೋಸ್ ಆನ್. ಓಕೆ, ಸೊ ಈಗ ನಮಗ್ ಬೇಕಾಗಿರೋದೇನು, ಬಿ ವ್ಯಾಲ್ಯೂ ಬೇಕಾಗಿದೆ ಅಲ್ವಾ. ಬಿ ಒಬ್ಬನೇ ಆ ಕೆಲಸ ಮಾಡಿದ್ರೆ ಎಷ್ಟು ಗಂಟೆಗಳಲ್ಲಿ ಆ ಕೆಲಸನ ಮುಗಿಸ್ತಾನೆ ಅಂತ. ಸೊ ವಿತ್ ಗಿವನ್ ಎಕ್ಸ್ಪ್ರೆಷನ್ಸ್, ಈಗ ನಮ್ಗೆ ನಮ್ಮ ಹತ್ರ ಏನಿದೆ, ಎ ವ್ಯಾಲ್ಯೂ ಇದೆ, ಬಿ ಪ್ಲಸ್ ಸಿ ವ್ಯಾಲ್ಯೂ ಇದೆ, ಎ ಪ್ಲಸ್ ಸಿ ವ್ಯಾಲ್ಯೂ ಇದೆ, ಬಟ್ ಬಿ ವ್ಯಾಲ್ಯೂ ಬೇಕಾಗಿದೆ. ಬಿ ಇಂಡಿವಿಜುವಲ್ ವ್ಯಾಲ್ಯೂ ಏನು ಅಂತ ಬೇಕಾಗಿದೆ. ಓಕೆ, ಸೊ ನಮಗ್ ಬಿ ಇಂಡಿವಿಜುವಲ್ ವ್ಯಾಲ್ಯೂ ನಮಗೆ ಯಾವ್ದ್ರಿಂದ ಸಿಗುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕು. ಯಾವ್ದ್ರಿಂದ ಸಿಗುತ್ತೆ, ಈ ಇಕ್ವೇಶನ್ ಇಂದ ಸಿಗುತ್ತೆ. ಯಾಕಂದ್ರೆ ಈ ಇಕ್ವೇಶನ್ ಅಲ್ಲಿ ಮಾತ್ರ ಬಿ ವ್ಯಾಲ್ಯೂ ಇದೆ ನಮಗೆ. ಕರೆಕ್ಟಾ, ಬಿ ಕ್ಯಾರೆಕ್ಟರ್ ಇದೆ. ಓಕೆ, ಸೊ ಈ ಬಿ ವ್ಯಕ್ತಿನ ಒಂದು ದಿನದ ಕೆಲಸ ನಮ್ಗೆ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಇದನ್ನ ಏನ್ ಮಾಡಿ, ಒಂದು ದಿನಕ್ಕೆ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ ಫಸ್ಟ್ ಎಲ್ಲಾನು. ಓಕೆ, ಆ ನಂತರನೇ ನಮ್ ರೂಲ್ ಅಪ್ಲೈ ಮಾಡ್ಬೇಕಲ್ವಾ. ಓಕೆ, ಸೊ ಎ ಒಬ್ಬನೇ ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾನೆ, 1/4 ಅಂತ ಇಟ್ಬಿಡಿ. ಈಗ ಬಿ 1 ಪ್ಲಸ್ C1 ಅಂತ ಬರಿತೀನಿ. B1 ಪ್ಲಸ್ C1 ಅದು ಏನು, 1/3. ಹಂಗೆ A1 ಪ್ಲಸ್ C1 ಅಂದ್ರೆ ಎ ಮತ್ತು ಸಿ ಒಂದು ದಿನದ ಕೆಲಸ, ಅರ್ಧ ಕೆಲಸ ಮುಗಿಸ್ತಾರೆ ಅವರು. 1/2 ಅಂದ್ರೆ ಅರ್ಧ ಕೆಲಸ ಅದು. ಓಕೆ, ಎ ಒಬ್ನೇ ಕಾಲ್ ಭಾಗ ಕೆಲಸ ಮುಗಿಸ್ತಾನೆ. ಓಕೆ, ಮ್ಯಾಥಮೆಟಿಕಲಿ. ಓಕೆ, ನಾವು ಕಮಿಂಗ್ ಟು B1, ನಮಗ್ ಬೇಕಾಗಿರೋದು ಏನು, B1. ಸೊ ಇದರಿಂದ ನಮಗೆ B1 ಸಿಗುತ್ತೆ. B1 ಯಾವ ತರ ಸಿಗುತ್ತೆ ಅಂದ್ರೆ ನೋಡಿ, B1 ಪ್ಲಸ್ C1 ಇಂದ ಸ್ಟಾರ್ಟ್ ಮಾಡೋಣ, ಇಸ್ ಈಕ್ವಲ್ ಟು 1/3. ಓಕೆ, ಈಗ ನಮಗೆ C1 ವ್ಯಾಲ್ಯೂ ಎಲ್ಲಿಂದ ಸಿಗುತ್ತೆ, C1 ಅಂತ ಎಕ್ಸ್ಪ್ರೆಷನ್ ಇರೋದು ಇದರಲ್ಲಿ. ಇಲ್ಲಿ ನಮಗೆ C1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ B1 ವ್ಯಾಲ್ಯೂ ಸಿಗುತ್ತಲ್ವಾ. ಬಟ್ C1 ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಅದನ್ನೂ ಕೂಡ ಏನ್ ಮಾಡಿದ್ದಾರೆ, ಇನ್ನೊಂದು ಎಕ್ಸ್ಪ್ರೆಷನ್ ಜೊತೆಗೆ ಆಡ್ ಅಪ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಏನಾದ್ರೂ ನಾವು C1 ವ್ಯಾಲ್ಯೂ ಕಂಡುಹಿಡಿಬಹುದಾ ಅಂತ ನೋಡ್ಕೊಳ್ಳಿ ಫಸ್ಟ್. ಓಕೆನಾ, ಸೊ ಇಲ್ಲಿ A1 ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ನೋಡಿ. A1 ವ್ಯಾಲ್ಯೂ ನಮ್ಮ ಹತ್ರ ಇದೆ, ಏನಿದು 1/4. ಸೊ A1 ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C1 ವ್ಯಾಲ್ಯೂ ಸಿಗುತ್ತೆ. ಅದನ್ನೇ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ B1 ವ್ಯಾಲ್ಯೂ ಸಿಗುತ್ತೆ. ಇದೇ ತರ ಸಾಲ್ವ್ ಮಾಡ್ಬೇಕು ನೀವು. ಓಕೆ, ದಿಸ್ ಇಸ್ ದ ಓನ್ಲಿ ವೇ ಔಟ್ ಅಂಡ್ ಈಸಿಯೆಸ್ಟ್ ವೇ. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. C1 ಇಸ್ ಈಕ್ವಲ್ ಟು, ಈ A1 ನಾನು ಆ ಕಡೆ ಒಯ್ತೀನಿ, ಮೈನಸ್ ಆಗುತ್ತೆ ಅದು. ಈಗಷ್ಟೇ ಹೇಳಿದ್ದೆ ನಾನು ನಿಮ್ಗೆ. ಓಕೆನಾ, ಸೊ C1 ಇಸ್ ಈಕ್ವಲ್ ಟು, ನಾನು ಇಲ್ಲಿ ಬರ್ದ್ ಬಿಡ್ತೀನಿ, ಇಲ್ಲೇ ಬರೆಯೋಣ ಫಸ್ಟ್. C1 ಇಸ್ ಈಕ್ವಲ್ ಟು ಈ 1/2 ಏನಿದೆ ಅದನ್ನ ಹಂಗೆ ಇಡ್ತೀನಿ. ಈ A1 ಮೈನಸ್ ಏನಿದೆ ಅದನ್ನ ಆ ಕಡೆ ಒಯ್ತೀನಿ, ಮೈನಸ್ ಆಗುತ್ತೆ. A1 ವ್ಯಾಲ್ಯೂ ಏನಿದೆ ಇಲ್ಲಿ 1/4 ಇದೆ. 1/4 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. 1/4 ನೋಡಿ, ಇಲ್ಲಿ ಮ್ಯಾಥಮೆಟಿಕಲಿ ನೀವು ಸಿಂಪ್ಲಿ ನೋಡ್ಬೇಕು ಅಂದ್ರೆ 1/2 ಅಂದ್ರೆ ಅರ್ಧ ಕೆಲಸ. ಅರ್ಧ ಕೆಲಸದಲ್ಲಿ ನಾವು ಕಾಲ್ ಭಾಗ ಕೆಲಸನ ಮೈನಸ್ ಮಾಡ್ತಾ ಇದೀವಿ ಅಂದ್ರೆ ಅದರ ಅರ್ಥ ಏನು, ಇನ್ನು ಕಾಲ್ ಭಾಗ ಉಳಿಯುತ್ತೆ ಅಂದ್ರೆ ಇದ್ರ ಆನ್ಸರ್ 1/4. 1/4 ಅಂತಾನೆ ಇದ್ರ ಆನ್ಸರ್. ಇಲ್ಲ ಅಂದ್ರೆ ನೀವು ಏನ್ ಮಾಡಿ, ಸಿಂಪಲ್ LCM ಫಾಲೋ ಮಾಡಿ ಮತ್ತೆ ರೂಲ್. ಓಕೆ, ಇಲ್ಲಿ 4 ಅನ್ನೋದು LCM ಆಗುತ್ತೆ. ಯಾಕಂದ್ರೆ 4 ಮತ್ತು 2 ಒಂದ್ರ ಮಗ್ಗಿನಲ್ಲಿ ಬರೋ ಅಂತವೇ ಅವು ಅಲ್ವಾ. ಸೊ 2 2ಲೆ 4, 4 1ಲೆ 4. ಇಲ್ಲಿ 2 ಮೈನಸ್ 1 ಬರುತ್ತೆ. 2 ಮೈನಸ್ 1 ಅಂದ್ರೆ ಏನು, 1/4. 1/4 ಅನ್ನೋದು ಏನಿದು, C1 ವ್ಯಾಲ್ಯೂ ಇದು. 1/4 ನಾವ್ ಏನ್ ಕಂಡಿಡಿದ್ವಿ, ಇದು C1 ವ್ಯಾಲ್ಯೂ. ನಮಗೆ ಇಲ್ಲಿ ಬೇಕಾಗಿದೆ ತಾನೆ ಅದೇ C1 ವ್ಯಾಲ್ಯೂ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ B1 ಸಿಗುತ್ತಾ ನಮ್ಗೆ.
ಓಕೆ. ಸೊ B1 ಇಸ್ ಈಕ್ವಲ್ ಟು ಮತ್ತೆ ನಾವ್ ಏನ್ ಮಾಡ್ಬೇಕು 1/3 ಈ C1 ನ ಆ ಕಡೆ ಒಯ್ದ್ರೆ ಮೈನಸ್ ಆಗತ್ತೆ ಅಂಡ್ ಮೈನಸ್ C1 ವ್ಯಾಲ್ಯೂ ಏನಿದೆ 1/4 ಇದೆ. ಮತ್ತೆ 1/4 ಸಬ್ಸ್ಟಿಟ್ಯೂಟ್ ಮಾಡಿ LCM ತೆಗೆದ್ಬಿಡಿ, ಒಂದ್ ದಿನದ ಕೆಲಸ ಸಿಗುತ್ತೆ. ಅದನ್ನ ರಿವರ್ಸ್ ಮಾಡಿ ನಮ್ಗೆ ಬಿ ಒಬ್ನೇ ಒಂದು ಕೆಲಸ ಮುಗಿಸೋದಕ್ಕೆ ಎಷ್ಟು ದಿನ ಬೇಕು ಅಂತ ಗೊತ್ತಾಗುತ್ತೆ. ಸೊ 3 ಮತ್ತು 4ರ LCM 12 ಆಗತ್ತೆ. ಯಾಕಂದ್ರೆ 4 3 12, 3 4 12 ಎರಡು ಪ್ರೈಮ್ ನಂಬರ್ಸ್, ಕೋ ಪ್ರೈಮ್ ನಂಬರ್ಸ್. ಓಕೆ. ಸೊ 12 LCM ಆಗಿರುತ್ತೆ. 3 4 12, 4 3 12, ಇಲ್ಲಿ 4 ಮೈನಸ್ 3 ಅಂತ ಬಂದ್ಬಿಡುತ್ತೆ ಮೇಲ್ಗಡೆ. ಓಕೆ. ಛೇದದಲ್ಲಿ 4 ಮೈನಸ್ 3 ಅಂದ್ರೆ 1/12. 1/12 ಅನ್ನೋದು B1 ಆಗಿದ್ರೆ ರಿವರ್ಸ್ ಮಾಡಿ 12 ದಿನಗಳು, ಸಾರಿ 12 ಗಂಟೆಗಳಲ್ವಾ, ಇಲ್ಲಿ ಕೊಟ್ಟಿರೋ ಯೂನಿಟ್ ಏನಿದೆ ಟೈಮ್ ಯೂನಿಟ್ ಗಂಟೆಗಳಿದೆ. ಸೊ 12 ಗಂಟೆಗಳು ಇದ್ರ ಆನ್ಸರ್. ಅರ್ಥ ಆಯ್ತಾ? ಓಕೆ. ಇದನ್ನ ನಿಮಗೆ ಈ B+C ಅನ್ನೋ ಬದಲು ಅವ್ರು A+B ಅಂತಾನು ಕೊಡ್ಬೋದು, ಇಲ್ಲ ಇಲ್ಲಿ C+D ಅಂತ ಕೊಡ್ಬೋದು. ಎಷ್ಟಾದ್ರೂ ಕ್ಯಾರೆಕ್ಟರ್ ಕೊಟ್ಟಿರ್ಲಿ, ನಿಮಗೆ ಇನಿಷಿಯಲಿ ಒಂದು ಕ್ಯಾರೆಕ್ಟರ್ ನ ಮಾತ್ರ ಏನ್ ಕೊಟ್ಟಿರ್ಬಹುದು, ಅವರು ಕೊಟ್ಟಿರ್ಲೇಬೇಕು. ಇಂಡಿವಿಜುವಲ್ ಅಂತ ಒಬ್ಬನ ಕೆಲಸ ಕೊಟ್ಟಿರ್ಲೇಬೇಕು. ಅದು ಒಂದು ಕೊಟ್ಟಿದ್ರೆ ಅದನ್ನ ನೀವು ಇನ್ನೊಂದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅದರಿಂದ ನಿಮಗೆ ಇನ್ನೊಂದು ಯಾವ್ದೋ ಇಂಡಿವಿಜುವಲ್ ಕ್ಯಾರೆಕ್ಟರ್ ಸಿಗುತ್ತೆ, ಅದನ್ನ ತೆಗೆದು ಇನ್ನೊಂದ್ರಲ್ಲಿ ಒಂದ್ರಲ್ಲಿ ಒಂದು ಅಡ್ಜಸ್ಟ್ ಮಾಡಿ ಕೊನೆಗೆ ನಿಮಗೆ ಒಂದು ಸಿಂಗಲ್ ಕ್ಯಾರೆಕ್ಟರ್ದು ಡೇಟಾ ಸಿಗುತ್ತೆ. ಓಕೆನಾ? ಓಕೆ. ಸೊ ದಿಸ್ ಇಸ್ ದ ಕೈಂಡ್ ಆಫ್ ಪ್ರಾಬ್ಲಮ್ ವೇರ್ ಓನ್ಲಿ ಟೈಮ್ ಈಸ್ ಗಿವನ್ ಅಂಡ್ ಇನ್ ಸಮ್ ಪ್ರಾಬ್ಲಮ್ ಅಲ್ಲಿ ನಾವು ಅರ್ಧ ಕೆಲಸ ಅಥವಾ 1/4 ಕೆಲಸ, 1/3 ಕೆಲಸ ಅಂತ ಆ ತರದ ಡೇಟಾನು ನೋಡಿದ್ವಿ. ಓಕೆ. ಸೊ ಲೆಟ್ ಅಸ್ ಸಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬದಲಾವಣೆ ಮಾಡಿ ನೆಕ್ಸ್ಟ್ ಏನ್ ಕೊಟ್ಟಿರ್ತಾರೆ ಅಂತ ನೋಡೋಣ. ಓಕೆ. ಸೊ 6th ಪ್ರಾಬ್ಲಮ್ ಇಲ್ಲಿ ಏನಿದೆ ಅಂದ್ರೆ ಎ ಒಬ್ಬನೇ ಒಂದು ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಈ ಪ್ರಾಬ್ಲಮ್ ಅಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇದೆ. ಓಕೆ. ಸೊ ಇದು ನೀವು ಸೇಮ್ ಡೇಟಾನೇ ಇದೆ ಅಲ್ಲ ಅಂತ ಅನ್ಬಹುದು. ಓಕೆ. ಬಟ್ ನೀವು ಇದೇ ನಾನು ಬೇಸಿಸ್ ಹೇಳ್ತಾ ಇದ್ದೀನಿ ನಿಮ್ಗೆ, ಈ ತರದ್ ಪ್ರಾಬ್ಲಮ್ ಬರುತ್ತೆ ಅಂತ. ಓಕೆ. ಸೊ ಇದನ್ನ ಇಟ್ಕೊಂಡು ನೀವು ಬೇರೆ ಯಾವ್ದಾದ್ರು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಓಕೆ. ಸೊ ಎ ಒಬ್ಬನೇ ಒಂದು ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಸೊ ಎ ಇಸ್ ಈಕ್ವಲ್ ಟು 10. ಲೆಟ್ ಮಿ ರೈಟ್ ದಟ್, ಅದನ್ನ ಬರ್ದೇ ಬಿಡ್ತೀನಿ ನಾನು. ಓಕೆ. ಬಿ ಅದೇ ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಸೊ ಬಿ ಇಸ್ ಈಕ್ವಲ್ ಟು 15. ಓಕೆ, ಕರೆಕ್ಟ್. ಇನ್ನು ಎ ಮತ್ತು ಬಿ ಗಳು ನೋಡಿ, ಇಲ್ಲಿ ನೋಡಿ, ಲಕ್ಷ್ಯ ಕೊಡಿ. ಇಲ್ಲಿ ಎ ಮತ್ತು ಬಿ ಗಳು ಎ ಇಂದ ಪ್ರಾರಂಭಿಸಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಾಗ, ಪರ್ಯಾಯ ದಿನಗಳಲ್ಲಿ ಅಂತ ಹೇಳ್ತಿದ್ದಾರೆ ಅವರು, ಎ ಮತ್ತು ಬಿ ಗಳು. ಬಟ್ ಎ ಮತ್ತು ಬಿ ಒಂದೇ ದಿನ ಕೆಲಸ ಮಾಡಲ್ಲ ಅವರು, ಪರ್ಯಾಯ ದಿನ ಅಂದ್ರೆ ಆಲ್ಟರ್ನೇಟಿವ್ ಡೇಸ್ ಅಂತ. ಇವತ್ತು ಎ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಡೇ ಬಿ ಕೆಲಸ ಮಾಡ್ತಾನೆ. ಓಕೆ. ಅದ್ರ ನೆಕ್ಸ್ಟ್ ಡೇ ಮತ್ತೆ ಎ ಕೆಲಸ ಮಾಡ್ತಾನೆ, ಅದ್ರ ನೆಕ್ಸ್ಟ್ ಡೇ ಮತ್ತೆ ಬಿ ಕೆಲಸ ಮಾಡ್ತಾನೆ. ಹಂಗಾದ್ರೆ ಒಂದಿನ ಎ ಕೆಲಸ, ಒಂದಿನ ಬಿ ಕೆಲಸ, ಇದನ್ನೇ ಪರ್ಯಾಯ ದಿನಗಳು ಅಂತ ಅನ್ನೋದು. ಓಕೆ. ಈ ತರ ಕೆಲಸ ಮಾಡಿದ್ರೆ ಕೆಲಸ ಪೂರ್ಣಗೊಳಿಸೋದಕ್ಕೆ ಎಷ್ಟು ದಿನ ಬೇಕಾಗತ್ತೆ ಅಂತ ಕೇಳ್ತಿದ್ದಾರೆ ಅವರು. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇಲ್ಲಿ ಒಂದು ದಿನದ ಕೆಲಸ ಅಂತ ಕಂಡುಹಿಡಿಯೋಕ್ಕಾಗಲ್ಲ ನಮ್ಗೆ, 2 ದಿನದ ಕೆಲಸ ಅಂತ ಆಗುತ್ತೆ. A1 B1 ನ ಆಡ್ ಮಾಡಿದ್ರೆ ನಮಗೆ 2 ದಿನದ ಕೆಲಸ ಸಿಗುತ್ತೆ. ಅದನ್ನ ಇಟ್ಕೊಂಡು ಅದನ್ನ ಒಂದು ಸೈಕಲ್ ಆಫ್ ವರ್ಕ್ ಅಂತ ಅಂದ್ಕೊಂಡ್ರೆ, ಓಕೆ, ಎ ಒಂದಿನ ಕೆಲಸ ಮಾಡ್ತಾನೆ, ಬಿ ಇನ್ನೊಂದ್ ದಿನ ಕೆಲಸ ಮಾಡ್ತಾನೆ. ಸೊ 2 ದಿನ ಅನ್ನೋದೇ ನಮ್ಮ ಹತ್ರ ಇರೋ ಡೇಟಾ. ಈಗ 2 ದಿನದ ಕೆಲಸ, ಅದನ್ನೇ ರಿವರ್ಸ್ ಮಾಡಿ, ಅದು ಫುಲ್ ಡೇದ ಕೆಲಸ ಆಗುತ್ತೆ. ಓಕೆನಾ? ಸೊ ಯಾವ ತರ ಮಾಡೋಣ ಅಂತ ನೋಡೋಣ. ಓಕೆ. ಸೊ ಎ ಇಸ್ ಈಕ್ವಲ್ ಟು 10 ಆದ್ರೆ A1 ಇಸ್ ಈಕ್ವಲ್ ಟು 1/10. ಕರೆಕ್ಟಾ? ಮತ್ತೆ ಹಂಗೇನೆ B1 ಇಸ್ ಈಕ್ವಲ್ ಟು 1/15. ಓಕೆ. ಈಗ A1 ಪ್ಲಸ್ B1 ಮಾಡ್ಬಿಡಿ, ಅದನ್ನ A1 ಪ್ಲಸ್ B1 ಅಂತ ಮಾಡೋಣ. ಬಟ್ ಅದು 1 ಡೇ ವರ್ಕ್ ಆಗಿರಲ್ಲ, 2 ಡೇ ವರ್ಕ್ ಆಗಿರುತ್ತೆ, ಅಷ್ಟೇ ವ್ಯತ್ಯಾಸ ಇಲ್ಲಿ. ಓಕೆನಾ? ಸೊ A1 ಪ್ಲಸ್ B1 ಈಸ್ ಈಕ್ವಲ್ ಟು 1/10. ಮತ್ತೆ ಪ್ರೊಸೀಜರ್ ಏನು ಅಂದ್ರೆ LCM ಪ್ರೊಸೀಜರ್ ಇಲ್ಲಿಯೂ ಕೂಡ. ಓಕೆನಾ? ಓಕೆ. ಸೊ 15 ಮತ್ತು 10ರ LCM ನಾವು ಆಲ್ರೆಡಿ ನೋಡಿದೀವಿ, 30 ಬರುತ್ತೆ. 10 3 30, 15 2 30, 3 ಪ್ಲಸ್ 2 ಮೇಲ್ಗಡೆ ಬರುತ್ತೆ. ಇಲ್ಲಿ 5/30, 5/30 ಅಂದ್ರೆ 5 1 5 6. ಸೊ 1/6. 1/6 ಅನ್ನೋದು 2 ದಿನದ ಕೆಲಸ. ನೆನ್ಪಿಟ್ಕೊಳ್ಳಿ, 1/6 ಅನ್ನೋದೇನು 2 ದಿನದ ಕೆಲಸ. ನಾನು ಇಲ್ಲಿ ಬರಿತೀನಿ ಅದನ್ನ. ಓಕೆ. 2 ಡೇಸ್ ವರ್ಕ್ ಅಂತ ಬರಿತೀನಿ. ಓಕೆನಾ? 2 ಡೇಸ್ ವರ್ಕ್, ನೀವು ನೆನ್ಪಿರ್ಲಿ ಅಂತ. ಓಕೆ, ಕನ್ಫ್ಯೂಸ್ ಆಗ್ಬಾರ್ದು ಅಂತ.
2 days ವರ್ಕ್ ಆರ್ 2 ದಿನದ ಕೆಲಸ ಎಷ್ಟದು 2 ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅವರು 1/6 ಕೆಲಸ ಮಾಡ್ತಾರೆ. ಈಗ ನಾನು ನಿಮ್ಗೆ ಮುಂಚೆನೆ ಒಂದ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೆ, ಯಾವಾಗ್ಲೂ ಕೆಲಸ ಅನ್ನೋದು 1/6 ಅಂದ್ರೆ ಒಂದು ಕೆಲಸದ ಆರಾಂಶ ಭಾಗ ಅಂದ್ರೆ ಒಂದು ಆರಾಂಶ ಭಾಗ ಕೆಲಸನ 2 ದಿನದಲ್ಲಿ ಮುಗಿಸ್ತಾರೆ ಅವರು. ಹಂಗಾದ್ರೆ ಒಂದು ಕೆಲಸ ಅಂದ್ರೆ ಫುಲ್ಲಿ ಕೆಲಸ ಮುಗಿಸೋದಕ್ಕೆ ಇಲ್ಲಿ ವ್ಯಾಲ್ಯೂ ಏನ್ ಬರ್ಬೇಕು, ನಮ್ಗೆ 1 ಬರ್ಬೇಕು. ಈ ವ್ಯಾಲ್ಯೂನ 1 ಆಗಿ ಕನ್ವರ್ಟ್ ಮಾಡ್ಬೇಕು. 1 ಅಂದ್ರೆ ಫುಲ್ ಕೆಲಸ, ಅದು 1 ಅಂದ್ರೆ ಫುಲ್ ಕೆಲಸ. ಅರ್ಥ ಆಯ್ತಲ್ವಾ? ಸೊ 1 ಅಂತ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ 6 ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಒಂದು ಸಿಂಪಲ್ ಬೇಸಿಕ್ ಮ್ಯಾಥಮೆಟಿಕಲ್ ರೂಲ್ ಇದು ಕೂಡ. 6 ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ 6 6 ಕ್ಯಾನ್ಸಲ್ ಆಗುತ್ತಾ, ಅವಾಗ 1 ಉಳಿಯುತ್ತೆ ತಾನೇ ಇಲ್ಲಿ. ಆದ್ರೆ ಮ್ಯಾಥಮೆಟಿಕ್ಸ್ ಏನ್ ಹೇಳುತ್ತೆ, ನಾವು ಒಂದೇ ಕಡೆಗೆ ಯಾವ್ದಾದ್ರು ಈಕ್ವಾಲಿಟಿ ಇದ್ರೆ, ಇದೊಂದು a is equal to b ಅನ್ನೋ ವ್ಯಾಲ್ಯೂ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಓಕೆ, a ಮತ್ತು b ಅಥವಾ x ಅಂಡ್ y ಅನ್ಕೊಳ್ಳೋಣ. a ಮತ್ತು b ಅಂದ್ರೆ ಮತ್ತೆ ನೀವು ಈ ಜನರನ್ನ ಅನ್ಕೋಬೇಡಿ. ಓಕೆನಾ, x is equal to y ಅಂತ ಅನ್ಕೊಳ್ಳೋಣ. ಈಗ ಇದು x ಅನ್ನೋ ವ್ಯಾಲ್ಯೂ ಅದು ಏನಾದ್ರೂ ಆಗಿರ್ಲಿ y ಅನ್ನೋ ವ್ಯಾಲ್ಯೂಗೆ ಈಕ್ವಲ್ ಇದೆ ಅಂದಾಗ ಈ ಎರಡೂ ಕಡೆ ಸೈಡ್ ಒಂದ್ ಯಾವ್ದಾದ್ರು ಆಪರೇಷನ್ ನಾವು ಈಸಿಲಿ ಮಾಡ್ಬಿಡ್ಬೋದು. ಅದೇನು ಅಂದ್ರೆ ಈ ಎರಡು ಕಡೆಗೂ ನಾನು 10ನ್ನ ಆಡ್ ಮಾಡ್ಬೋದು, ಅವಾಗೂ ಕೂಡ ಅದು ಟ್ರೂನೇ ಆಗಿರುತ್ತೆ, ಇದು ಕರೆಕ್ಟೇ ಇರುತ್ತೆ. ಯಾಕಂದ್ರೆ ಎಕ್ಸ್ ಮತ್ತೆ ವೈಗಳು ಆಲ್ರೆಡಿ ಈಕ್ವಲ್ ಇದಾವೆ, ಅದಕ್ಕೆ ನಾನು 10ನ್ನ ಆಡ್ ಮಾಡ್ತಾ ಇದ್ದೀನಿ, ಮತ್ತೆ ಅದು ಕೂಡ ಈಕ್ವಲ್ ಆಗುತ್ತೆ ಅಲ್ವಾ. ಹಂಗೆ ನಾನು ಎಕ್ಸ್ ಅಂಡ್ ವೈ ಮೇಲೆ ಏನಾದ್ರೂ ಆಪರೇಷನ್ ಮಾಡ್ಬೋದು. ಏನ್ ಹೇಳಿ ಅದು, ಈಗ ನಾನು ಎಕ್ಸ್ ಬದಲು ಎಕ್ಸ್ ಇಂಟು 10 ಮಾಡ್ತೀನಿ, ಅವಾಗ 10x ಇಸ್ ಈಕ್ವಲ್ ಟು 10y ಆಗುತ್ತೆ. ಅಂದ್ರೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಬಟ್ ಮಾಡಿದ್ರೆ ಎರಡೂ ಕಡೆಗೆ ಅದೇ ಆಪರೇಷನ್ ಮಾಡ್ಬೇಕು, ಅವಾಗ ಮಾತ್ರ ಇಟ್ ವಿಲ್ ನಾಟ್ ಚೇಂಜ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ ನಿಮಗೆ? ಇದು ಕೂಡ ಒಂದು ಸ್ಕೂಲ್ ಲೆವೆಲ್ ಬೇಸಿಕ್ ಮ್ಯಾಥಮೆಟಿಕಲ್ ರೂಲ್. ಸೊ ಇದೊಂದು ನಾನು ಸಿಂಪಲ್ ರೂಲ್ ಹೇಳಿದೆ ನಿಮಗೆ, ಬಟ್ ದಿಸ್ ಇಸ್ ಆಲ್ ನಾಟ್ ರಿಕ್ವೈರ್ಡ್ ಫಾರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್. ಇದೆಲ್ಲ ನಿಮ್ಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇದೆಲ್ಲ ಬೇಕಾಗಿಲ್ಲ, ಒಂದು ಬೇಸಿಕ್ ರೂಲ್ ಹೇಳಿದೆ ಅಷ್ಟೇ. ಓಕೆನಾ? ಸೊ ಇದನ್ನ ಈ ಕನ್ವರ್ಟ್ ಮಾಡೋದಕ್ಕೆ ನನಗೆ ಇಲ್ಲಿ 6 ರಿಂದ ಮಲ್ಟಿಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ವಾ, ಅದೇ 6ನ ಈ ಕಡೆನೂ ಮಲ್ಟಿಪ್ಲೈ ಮಾಡಿ, ಫೈನ್ ಅಲ್ವಾ? ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, 2 days ವರ್ಕ್ ಇಂಟು 6 ಈಸ್ ಈಕ್ವಲ್ ಟು 1/6 ಇಂಟು 6 ಅಂತೀನಿ. ಅವಾಗ ನೋಡಿ 6 6 ಕ್ಯಾನ್ಸಲ್ ಆಯ್ತು. ಇಲ್ಲಿ ಏನಿದೆ, ಇದು 2 ದಿನ ಇಂಟು 6, ಸೊ 12 ದಿನ ಅಂತ. 12 ದಿನ ಇಸ್ ಈಕ್ವಲ್ ಟು ಒಂದು ಕೆಲಸ. ಇದು ಕೆಲಸ ತಾನೇ, ಇದು ಈ ಕಡೆ ಇರೋದು ಕೆಲಸ ಅಲ್ವಾ. ಸೊ ಪೂರ್ತಿ ಕೆಲಸ ಮುಗಿಸೋದಕ್ಕೆ ಅವನಿಗೆ ಎಷ್ಟು ದಿನ ಬೇಕು, 12 ದಿನ. ಎಲ್ಲಿದೆ ಆನ್ಸರ್, 12 ದಿನ, ಆಪ್ಷನ್ ಎ. ಸೊ ದಿಸ್ ಇಸ್ ಹೌ ಯು ಕನ್ವರ್ಟ್ ಇಟ್. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಲೆಟ್ ಅಸ್ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಬದಲಾವಣೆ ಮಾಡಿರ್ತೀವಿ, ಲಾಜಿಕ್ ಅಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ಆಗುತ್ತೆ. ಈ ಡೇಟಾ ಪಾಯಿಂಟ್ ಅಲ್ಲೇ ಮೈನಸ್ ಕೊಟ್ಟಿರ್ತಾರೆ, ಡೇಟಾ ಪಾಯಿಂಟ್ ಅಲ್ಲೇ ಮೈನಸ್ ಕೊಟ್ಟಿದ್ರೆ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ. ಮೈನಸ್ ಡೇಟಾ ಪಾಯಿಂಟ್ ಹೆಂಗಿರುತ್ತೆ, ಸಿ ದ ಪ್ರಾಬ್ಲಮ್. ಓಕೆ, ಸೊ ಎಕ್ಸ್ ಒಬ್ಬನೇ ಒಂದು ಗೋಡೆಯನ್ನು 10 ದಿನಗಳಲ್ಲಿ ಕಟ್ಟುತ್ತಾನೆ. ನೋಡಿ ಇಲ್ಲಿ ಎಕ್ಸ್ ವೈ ಝಡ್ ಅನ್ನೋದು ವ್ಯಕ್ತಿಗಳ ಹೆಸರು, ಎಕ್ಸ್ ವೈ ಝಡ್ ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಎ ಬಿ ಸಿ ಅಂತ ಇತ್ತಲ್ವಾ, ಅದನ್ನೇ ಎಕ್ಸ್ ವೈ ಝಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಎಕ್ಸ್ ವೈ ಝಡ್ ಅಂತಾನೆ ತಗೊಳ್ಳೋಣ. ಎಕ್ಸ್ ಒಬ್ಬನೇ ಒಂದು ಗೋಡೆಯನ್ನು 10 ದಿನಗಳಲ್ಲಿ ಕಟ್ಟುತ್ತಾನೆ. ವೈ ಒಬ್ಬನೇ ಅದೇ ಗೋಡೆಯನ್ನು 20 ದಿನಗಳಲ್ಲಿ ಕಟ್ಟುತ್ತಾನೆ. ಓಕೆ, ಝಡ್ ಒಬ್ಬನೇ ಅದೇ ಗೋಡೆಯನ್ನು 25 ದಿನಗಳಲ್ಲಿ ಕೆಡವುತ್ತಾನೆ. ನೋಡಿ ಇದೆಯಲ್ಲ, ಇದೇ ಏನ್ ಮಾಡತ್ತೆ, ಈ 25 ದಿನಗಳನ್ನ ಮೈನಸ್ ಮಾಡುತ್ತೆ. ಕೆಡವುತ್ತಾನೆ ಅಂತ ಕೊಟ್ಟಿದ್ದಾರೆ ಅವರು. ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇವರಿಬ್ರು ಕಟ್ತಿದ್ದಾರೆ, ಇವನು ಮಾತ್ರ ಏನ್ ಮಾಡ್ತಿದ್ದಾನೆ, ಕೆಡವುತ್ತಿದ್ದಾನೆ. ಅಂತಂದ್ರೆ ಇರೋ ಕೆಲಸನ ಮೈನಸ್ ಮಾಡ್ತಿದ್ದಾನೆ ಅಂತ ಅಲ್ವಾ ಅದರ ಅರ್ಥ. ಕೆಡವೋದು ಅಂತಂದ್ರೆ ಏನು, ಆಲ್ರೆಡಿ ಆಗಿರೋ ಕೆಲಸನ ಮತ್ತೆ ರೀವರ್ಕ್ ಮಾಡೋದಕ್ಕೆ ಹಿ ವಿಲ್ ಪುಷ್ ಇಟ್. ಕರೆಕ್ಟಾ? ಸೊ 25 ನಾವು ಝಡ್ ವ್ಯಾಲ್ಯೂ ಏನಿದೆ ಅದನ್ನ ಮೈನಸ್ ಮಾಡ್ಬೇಕು ಅಂತ ಅಷ್ಟೇ ಇದ್ರೆ ಈ ಲಾಜಿಕ್ ಅಲ್ಲಿ ಇರೋದು. ಓಕೆ, ಬಟ್ ಇಲ್ಲಿ ಮತ್ತೆ ಇನ್ನೊಂದು ಕಂಡೀಷನ್ ಏನ್ ಹೇಳ್ತಿದ್ದಾರೆ, 3 ಪರ್ಯಾಯ ದಿನಗಳಲ್ಲಿ. ಪರ್ಯಾಯ ದಿನ ಅಂದ್ರೆ ಏನು ಅಂತ ಜಸ್ಟ್ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ ನಾವು. ಪರ್ಯಾಯ ದಿನ ಅಂದ್ರೆ ಏನು, ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಲ್ಲ, ಒಬ್ಬರಾದ್ಮೇಲೆ ಒಬ್ರು, ಒಬ್ಬರಾದ್ಮೇಲೆ ಒಬ್ರು ಒಂದ್ ಸೀಕ್ವೆನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ 3 ಜನ ಇದ್ದಾರೆ, ಅಲ್ಲಿ ಇಬ್ಬರೇ ಇದ್ರು, ಇಲ್ಲಿ 3 ಜನ ಇದ್ದಾರೆ. ಓಕೆ, ಅದನ್ನೇ ಇವ್ರು ಹೇಳಿದ್ದಾರೆ ಇಲ್ಲಿ, ಒಂದು ದಿನ ಒಬ್ಬನೇ. ಓಕೆ, ಒಂದು ದಿನ ಒಬ್ಬನೇ 3 ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದರೆ ಮತ್ತು ಅದ್ರ ಜೊತೆಗೆ 3 ಜನ ಇದ್ದಾರೆ. ಯಾರು ಫಸ್ಟ್ ಕೆಲಸ ಶುರು ಮಾಡ್ಬೇಕು, ಎಕ್ಸ್ ಅನ್ನೋನೇ ಕೆಲಸ ಫಸ್ಟ್ ಶುರು ಮಾಡಿದ್ರೆ ಆ ಕೆಲಸ ಮುಗಿಸೋದಕ್ಕೆ ಎಷ್ಟು ದಿನ ಬೇಕು ಅನ್ನೋದು ಪ್ರಶ್ನೆ ಇಲ್ಲಿ. ಅರ್ಥ ಆಯ್ತಲ್ವಾ? ಅಂದ್ರೆ ಪ್ರಾಬ್ಲಮ್ ಏನಿದೆ ಅಂದ್ರೆ ಎಕ್ಸ್ ವೈ ಝಡ್ ಅನ್ನೋರು 3 ಜನ ಇದ್ದಾರೆ. ಎಕ್ಸ್ ಅನ್ನೋನು ಫಸ್ಟ್ ಬರ್ತಾನೆ, ಅವನ್ ಏನ್ ಕೆಪಾಸಿಟಿ ಇದೆ ಬೇಸ್ಡ್ ಆನ್ ದಟ್ 1 ಡೇ ವರ್ಕ್ ಮಾಡ್ತಾನೆ. ನೆಕ್ಸ್ಟ್ ಡೇ ವೈ ಬರ್ತಾನೆ,
ಸೀಕ್ವೆನ್ಸ್ ಅಲ್ಲಿ ಬರೋದು ನೆಕ್ಸ್ಟ್ ವೈ. ಓಕೆ, ಅವನು ಏನ್ ಮಾಡ್ತಾನೆ, ಬೇಸ್ಡ್ ಆನ್ ಹೀಸ್ ಕೆಪಾಸಿಟಿ ಒನ್ ಡೇ ವರ್ಕ್ ನ ಮಾಡ್ತಾನೆ. ಅವನು ಮೂರನೇ ದಿನ ಝೆಡ್ ಬರ್ತಾನೆ, ಅವನೇನ್ ಮಾಡ್ತಾನೆ 1/25. ಅವನು ಒನ್ ಡೇ ವರ್ಕ್, ಬಟ್ ಅದು ವರ್ಕ್ ಪ್ಲಸ್ ಅಲ್ಲಿ ಇರಲ್ಲ, ಮೈನಸ್ ಅಲ್ಲಿ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದನ್ನ ಮೆಥಮೆಟಿಕಲಿ ಯಾವ ತರ ಬರಿಬೇಕು ಅಂತ ಹೇಳ್ತೀನಿ ನಾನು ನಿಮ್ಗೆ ಇಲ್ಲಿ. ಸೊ ಈಗ ನಮಗೆ ಒನ್ ಸೈಕಲ್ ಅಂದ್ರೆ 3 days ಆಯ್ತು. ಈಗ 2 days ವರ್ಕ್ ಅಂತ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ತಗೊಂಡಿದ್ವಲ್ವಾ, ಇಲ್ಲಿ 3 days ವರ್ಕ್ ಅಂತ ತಗೋತೀವಿ. ಓಕೆ, ಬಟ್ 3 days ವರ್ಕ್ ಅನ್ನೋದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಆಗಿರಲ್ಲ, ಅದ್ರ ಬದಲು ಎಕ್ಸ್ ಪ್ಲಸ್ ವೈ ಮೈನಸ್ ಜೆಡ್ ಆಗಿರುತ್ತೆ. ಅಷ್ಟೇ ಡಿಫರೆನ್ಸ್ ಇರೋದಿಲ್ಲ. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ನಾವು ಲೆಟ್ ಅಸ್ ರೈಟ್ ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಹೇಳಿದಾರೆ ಅವರು, ಎಕ್ಸ್ ಇಸ್ ಈಕ್ವಲ್ ಟು 10 ದಿನ. ಓಕೆ, ವೈ ಇಸ್ ಈಕ್ವಲ್ ಟು ಎಷ್ಟು, 20 ದಿನ. ಝೆಡ್ ಇಸ್ ಈಕ್ವಲ್ ಟು 25 ದಿನ. ಬಟ್ 25 ದಿನಗಳಲ್ಲಿ ಅವನ್ ಏನ್ ಮಾಡ್ತಾನೆ, ಕೆಲಸ ಕಡಿಮೆ ಮಾಡ್ತಾನೆ, ದಿನಾನು ಕೆಲಸ ಕಡಿಮೆ ಮಾಡಿಸ್ಕೊಂತ ಹೋಗ್ತಾನೆ ಅವನು. ಓಕೆನಾ? ಸೊ x1 is equal to 1/10. ಇದನ್ನ ಮರಿಬಾರ್ದು ನೀವು, ಒನ್ ಡೇ ವರ್ಕೇ ಇದು. ಮತ್ತೆ ನಾವು ಏನ್ ಮಾಡ್ಬೇಕು, ಒನ್ ಡೇ ವರ್ಕ್ ನ ಕನ್ವರ್ಟ್ ಮಾಡ್ಲೇಬೇಕು. y1 is equal to 1/20 and z1 is equal to 1/25. ಸೊ ಏನ್ ಮಾಡ್ಬೇಕು ನಾವೀಗ, x1 ಪ್ಲಸ್ y1 ಮೈನಸ್ z1. ಇದು 3 days ವರ್ಕ್. ನೆನಪಿರ್ಲಿ ನಿಮ್ಗೀಗ ಏನೆಂದು 3 days ವರ್ಕ್ ಇದು. x1 ಪ್ಲಸ್ y1 ಮೈನಸ್ z1 ಅನ್ನೋದು 3 ದಿನದ ಕೆಲಸ, ಅದೆಷ್ಟಾದ್ರೂ ಆಗಿರ್ಲಿ. ಓಕೆ, ಲೆಟ್ ಅಸ್ ಗಿವ್ ದ ವ್ಯಾಲ್ಯೂಸ್. ವ್ಯಾಲ್ಯೂ ಏನಿದೆ, 1/10 ಪ್ಲಸ್ 1/20 ಮೈನಸ್ 1/25. ಓಕೆನಾ? ಓಕೆ, ಸೊ ಈಗ ಮೂರದ್ರು ಎಲ್ ಸಿ ಎಂ ತೆಗೆದ್ಬಿಡಿ. 10, 20, 25. ಸೊ 20, 25 ಎಲ್ ಸಿ ಎಂ 100 ಬರುತ್ತೆ. ಅದೇ ಎಲ್ ಸಿ ಎಂ 10 ಕೂಡ ಆಗಿರುತ್ತೆ. Okay, because that is the value which is divided by all these three values. Okay, all these three numbers. So 100 ಅನ್ನೋದು LCM ಆದ್ರೆ 10 10ಲೆ 100, 25ಲೆ 100, 25 4ಲೆ 100. ಇಲ್ಲಿ ಏನು ವ್ಯಾಲ್ಯೂ, ಇದ್ರ ಮಧ್ಯೆ ಏನು ಆಪರೇಷನ್ ಬರುತ್ತೆ ಅದೇ ಆಪರೇಷನ್ ನ ಇವೆರಡು ಅಂಶದ ವ್ಯಾಲ್ಯೂಗಳಲ್ಲಿ ಮಾಡ್ಬೇಕು ನೀವು. ಓಕೆ, 1 10ಲೆ 10. ಓಕೆ, ಕೇರ್ಫುಲ್ ಆಗಿ ಮಾಡಿ. ಇಲ್ಲಿ ಪ್ಲಸ್ ಇದೆ, ಸೊ 5. ಇಲ್ಲಿ ಮೈನಸ್ ಇದೆ, ಸೊ 4 1ಲೆ 4. ಸೊ 10 5 15 ಮತ್ತು ಮೈನಸ್ 4 11/100. 11/100 ಅನ್ನೋದು 3 ದಿನದ ವರ್ಕ್. ಇದು 11/100 ಅನ್ನೋದೇನು, 3 ದಿನದ ವರ್ಕ್. ಇಲ್ಲಿ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಾದದ್ದು ಏನು ಅಂದ್ರೆ, ಇಲ್ಲಿ ನಮಗೆ ಅಂಶದಲ್ಲಿ 11 ಬಂದಿದೆ, 1 ಬಂದಿಲ್ಲ. 1 ಬಂದ್ರೆ ಮಾತ್ರ ನಾವು ರಿವರ್ಸ್ ಮಾಡ್ತೀವಿ, ಈಸಿಲಿ ರಿವರ್ಸ್ ಮಾಡ್ತೀವಿ. ಅವಾಗ ನಮಗೆ ಕೆಳಗಡೆ ಛೇದದಲ್ಲಿ ಏನಿರುತ್ತೆ ಅದೇ ವ್ಯಾಲ್ಯೂ ನಮಗೆ ಪೂರ್ತಿ ಕೆಲಸ ಮುಗಿಸೋದಕ್ಕೆ ಎಷ್ಟು ಬೇಕು ಅಂತ ಸಿಗುತ್ತೆ. ಓಕೆ, ಸೊ ಇಲ್ಲಿ 11 ಬಂದಿರೋದ್ರಿಂದ ನಾವು ಇದನ್ನ ರಿವರ್ಸ್ ಮಾಡಿದ್ರೆ ನಮಗೆ ಅದನ್ನ ಮೊದಲು ಡಿವೈಡ್ ಮಾಡ್ಬಿಡಿ, ಅವಾಗ ನಮಗೆ ಎಷ್ಟು ಸೈಕಲ್ಸ್ ಬೇಕಾಗತ್ತೆ ಅನ್ನೋದು ಸಿಗುತ್ತೆ. ನಮಗೆ ಇಲ್ಲಿ ಎಷ್ಟು ಸೈಕಲ್ ಬೇಕು ಅನ್ನೋದು ಸಿಗುತ್ತೆ ಅಷ್ಟೇ. ಎಷ್ಟು ಪೂರ್ತಿ ಕೆಲಸ ಮುಗಿಸೋದಕ್ಕೆ ಎಷ್ಟು ಬೇಕು ಅನ್ನೋ ಟೈಮ್ ಗೊತ್ತಾಗಲ್ಲ ಇಲ್ಲಿ. ಓಕೆನಾ? ಇದನ್ನೊಂದು ನೆನ್ಪಿಟ್ಕೊಡಿ ನೀವು. ಇಲ್ಲಿ ಅಂಶದಲ್ಲಿ 1 ಬಂದಿದ್ರೆ ಮಾತ್ರ ರಿವರ್ಸ್ ಮಾಡಿದಾಗ ಅದು ಫುಲ್ ವರ್ಕ್ ಅಂತ ಅಂದಂಗೆ. ಕರೆಕ್ಟಾ? ಓಕೆ, ಅಂಡ್ ದಟ್ ಟು ಇಲ್ಲಿ ಏನಿದೆ, ಇದು ಒಬ್ಬರ ಕೆಲಸ ಅಂತಾನು ಅಲ್ಲ, ಮತ್ತೆ ಒಂದೇ ದಿನದ ಕೆಲಸನೂ ಅಲ್ಲ. ಹಂಗಾಗಿ ಇಲ್ಲಿ 3 ದಿನದ ಕೆಲಸ, ಮತ್ತೆ ಈ ಕೆಲಸ ಕೂಡ ಒಂದು ಪ್ರಾಪರ್ ರಿವರ್ಸ್ ಮಾಡುವಂತ ವ್ಯಾಲ್ಯೂ ಬಂದಿಲ್ಲ ನಮ್ಗೆ. ಅರ್ಥ ಆಯ್ತಲ್ವಾ? ಸೊ ಇದನ್ನ ನಾವು ಯಾವ ತರ ಅಡ್ಜಸ್ಟ್ ಮಾಡಬಹುದು ಅಂತ ನೋಡಿ ಇಲ್ಲಿ. ಓಕೆ, ಲಿಸನ್ ಕೇರ್ಫುಲಿ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ 3 days ವರ್ಕ್ ಅಂತ ಬರಿತೀನಿ ನಾನು. 3 days ವರ್ಕ್. ಇದು 3 days ವರ್ಕ್ ನಮಗೆ ಎಷ್ಟಿದೆ ಅಂತ ಹೇಳ್ತಿದ್ದಾರೆ ಅವರು, 11/100. ಓಕೆ, 11/100 ಅಂತ ಬರ್ಕೋತೀನಿ. ಈಗ ನೋಡಿ, ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ, ಅವಾಗ ನಮಗೆ ಎಷ್ಟು ಕೆಲಸ ಕಂಪ್ಲೀಟ್ ಆಯ್ತು ಅಂತ ಗೊತ್ತಾಗತ್ತೆ. ರೈಟ್ ಸೈಡ್ ಅಲ್ಲಿ 1 ಬರಬೇಕು, ಅವಾಗ ನಾವು ಪೂರ್ತಿ ಕೆಲಸ ಮುಗಿಸಿದಂಗೆ ಅಂತ ಹೇಳ್ತಾ ಇದೀನಿ ನಿಮ್ಗೆ. ಅರ್ಥ ಆಯ್ತಲ್ವಾ? ಸೊ ರೈಟ್ ಸೈಡ್ ಅಲ್ಲಿ 1 ಬರಬೇಕು ಅಂದ್ರೆ ಇದು 11/100 ಆಗಿರೋದ್ರಿಂದ ಕರೆಕ್ಟ್ ಆಗಿ 1 ಅಂತ ಮಾಡುವಂತ ಯಾವುದೇ ಸಂಖ್ಯೆ ನಮಗ್ ಸಿಗಲ್ಲ. ನಾವ್ ಇದನ್ನ ಏನ್ ಮಾಡೋಣ, 9ರಿಂದ ಮಲ್ಟಿಪ್ಲೈ ಮಾಡೋಣ. ಅವಾಗ ನಮ್ಗೇನಾಗುತ್ತೆ, ಇಲ್ಲಿ ನೋಡಿ, 9ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 11 9ಲೆ 99 ಡಿವೈಡೆಡ್ ಬೈ 100 ಆಗುತ್ತೆ. ಅಂದ್ರೆ 99 ಡಿವೈಡೆಡ್ ಬೈ 100 ಅಂದ್ರೆ ವೆರಿ ವೆರಿ ನಿಯರ್ಲಿ ಈಕ್ವಲ್ ಟು 1 ಅಷ್ಟೇ ಮಾಡೋಕ್ ಸಾಧ್ಯ ಆಗೋದಲ್ಲಿ. ಓಕೆ, ಸೊ ಇಲ್ಲಿ 9 ಇಂದ ಮಲ್ಟಿಪ್ಲೈ ಮಾಡಿದೀರಾ ಅಂತಂದ್ರೆ ಈ ಕಡೆ ಕೂಡ ನೀವ್ ಏನ್ ಮಾಡ್ಬೇಕು, 9 ಇಂದಾನೆ ಮಲ್ಟಿಪ್ಲೈ ಮಾಡ್ಬೇಕು. ಕರೆಕ್ಟಾ? ಎರಡ್ ಕಡೆನೂ 9 ಇಂದ ಮಲ್ಟಿಪ್ಲೈ ಮಾಡ್ಬೇಕಲ್ವಾ ಅದನ್ನ. ಸೊ ಇಲ್ಲಿ 3 days ಇಂಟು 9 days ಅಂದ್ರೆ ಎಷ್ಟಾಯ್ತು ಈಗ, 27 days.
27 ಡೇಸ್ ಅಲ್ಲಿ ನಿಮ್ದು ಎಷ್ಟು ಕೆಲಸ ಆಗುತ್ತೆ ಅಂದ್ರೆ 99/100 ಕೆಲಸ ಆಗುತ್ತೆ. 99/100 ಕೆಲಸ ಆಗುತ್ತೆ. ಪೂರ್ತಿಯಾಗಿಲ್ಲ, 99/100 ಕೆಲಸ ಆಗುತ್ತೆ. ಸೊ ಅದು 27 ಡೇಸ್ ಅಲ್ಲಿ, 27 ಡೇಸ್ ಅಲ್ಲಿ. ಸೊ ಉಳಿದಿರೋ ಕೆಲಸ ಎಷ್ಟು, ರಿಮೈನಿಂಗ್ ವರ್ಕ್ ಎಷ್ಟು ನಿಮ್ದು ನೋಡಿ. ಇಲ್ಲಿ ರಿಮೈನಿಂಗ್ ವರ್ಕ್ ಕಂಡುಹಿಡಿಯೋದಕ್ಕೆ ಒಂದು ಸಿಂಪಲ್ ರೂಲ್ ಇದೆ. ಓಕೆ, ಲಿಸನ್ ಕೇರ್ಫುಲಿ. ಈಗ ರಿಮೈನಿಂಗ್ ವರ್ಕ್ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಬರಿತೀನಿ, ಇದನ್ನೊಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ ನೀವು. ಓಕೆ ಓಕೆ, ಸೊ ರಿಮೈನಿಂಗ್ ವರ್ಕ್ ಅಂದ್ರೆ ಉಳಿದಿರೋ ಕೆಲಸ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು ಅಂದ್ರೆ ಪೂರ್ತಿ ಕೆಲಸದಲ್ಲಿ ನಾವು ಈಗ ಆಗಿರೋ ಕೆಲಸನ ಮೈನಸ್ ಮಾಡಬೇಕು. ಪೂರ್ತಿ ಕೆಲಸ ಅಂದ್ರೆ ನಾವು ಎಷ್ಟಂತ ತಗೋತೀವಿ, 1 ಅಂತ ತಗೋತೀವಿ. 1 ಅನ್ನೋದು ಪೂರ್ತಿ ಕೆಲಸ ಅಲ್ವಾ. 1ರಲ್ಲಿ 99 ಡಿವೈಡೆಡ್ ಬೈ 100ನ್ನ ಮೈನಸ್ ಮಾಡಿ. ಓಕೆ, ಅವಾಗ ನಮ್ಗೆ ಏನ್ ಸಿಗುತ್ತೆ, ಉಳಿದಿರೋ ಕೆಲಸ ಎಷ್ಟು ಅಂತ ಸಿಗುತ್ತೆ. ಉಳಿದಿರೋ ಕೆಲಸ ಎಷ್ಟು ಅಂತ. ಸೊ ಇದನ್ನ ನಾವು 1/1 ಅಂತಾನೆ ಅನ್ಕೊಳ್ಳೋಣ. LCM 100 ಆಗತ್ತೆ. ಅದನ್ನ ನೀವು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 100 ಮೈನಸ್ 99 ಆಗುತ್ತೆ. ಓಕೆ, ಡಿವೈಡೆಡ್ ಬೈ 100 ಮೈನಸ್ 99 ಅಂದ್ರೆ 1 ಡಿವೈಡೆಡ್ ಬೈ 100 ಅಂದ್ರೆ 1/100 ಕೆಲಸ ಏನಿದೆ ಅದು ಉಳಿದಿರೋ ಕೆಲಸ. 1/100 ಕೆಲಸ ಉಳಿದಿರೋ ಕೆಲಸ. ಈಗ ಲಿಸನ್ ಕೇರ್ಫುಲಿ. ಈಗ ನಾವು ಏನ್ ಮಾಡಿದೀವಿ, ಆಲ್ರೆಡಿ 27 ಡೇಸ್ ಸ್ಪೆಂಡ್ ಆಗಿದೆ. 27 ಅಂದ್ರೆ ಏನು, 9 ಸೈಕಲ್ಸ್ ಆಫ್ 3 ಡೇಸ್ ಈಚ್. 9 ಸರ್ತಿ ಈ 3 ಜನ ಏನ್ ಬರ್ತಿದಾರೆ ಅವ್ರು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಈ 3 ಜನನು 9 ಸರ್ತಿ 3 ದಿನದ ಕೆಲಸ ಮಾಡಿದ್ದಾರೆ ಅಂತ. ಓಕೆ, ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ ಹಂಗೆ 9 ಟೈಮ್ಸ್ ಅಂದ್ರೆ ದೇ ಹ್ಯಾವ್ ಆಲ್ರೆಡಿ ಸ್ಪೆಂಟ್ 27 ಡೇಸ್. ಬಟ್ ಸ್ಟಿಲ್ ಉಳಿದಿರೋ ಕೆಲಸ ಎಷ್ಟು, 27 ನಂತರ ಉಳಿದಿರೋ ಕೆಲಸ ಎಷ್ಟು, ಅದು 28ನೇ ದಿನಕ್ಕಾಗತ್ತೆ. ಆದ್ರೆ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. 2 ಆಪ್ಷನ್ ಕೊಟ್ಟಿದ್ದಾರೆ, 28 ಅಂತಾನೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದರ ಅರ್ಥ ನೀವು 28 ಅಂತ ಬರ್ದ್ ಬಿಡಬಾರದು. ಯಾಕೆ ಅಂದ್ರೆ ಇಲ್ಲಿ ಉಳಿದಿರೋ ಕೆಲಸ 1/100 ಇದೆ. ಉಳಿದಿರೋ ಕೆಲಸ 1/100 ಇದೆ. 28ನೇ ದಿನಕ್ಕೆ ಯಾರು ಬರ್ತಾರೆ ಕೆಲಸ ಮಾಡೋದಕ್ಕೆ, ಎಕ್ಸ್ ಬರ್ತಾನೆ. ಇದನ್ನ ಅಬ್ಸರ್ವ್ ಮಾಡಿ ನೋಡಿ. 27 ಡೇಸ್ ಆದ್ರೆ ಝೆಡ್ ಕೆಲಸ ಮುಗಿದು ಬಿಟ್ಟಿರುತ್ತೆ. 27th ಡೇಗೆ 27ನೇ ದಿನಕ್ಕೆ ಝೆಡ್ ಮಾಡಿರ್ತಾನೆ ಕೆಲಸ. ಸೊ ನೆಕ್ಸ್ಟ್ ಡೇ ಯಾರು ಬರ್ತಾರೆ, ಮತ್ತೆ ಸೈಕಲ್ ಅಲ್ಲಿ ಬರೋದು ಯಾರು, ಎಕ್ಸ್ ಅಲ್ವಾ. ಎಕ್ಸ್ ಅಲ್ಲೋನು 28ನೇ ದಿನಕ್ಕೆ ಬಂದ್ರೆ ಎಕ್ಸ್ ನ ಕೆಪಾಸಿಟಿ, ಒಂದು ದಿನದ ಕೆಪಾಸಿಟಿ ಎಷ್ಟಿದೆ, 1/10 ಕೆಲಸ ಮಾಡ್ತಾನೆ ಅವನು. ಬಟ್ 1/10 ಕೆಲಸ ಉಳಿದಿದೆಯಾ ಇಲ್ಲಿ, 1/10 ಕೆಲಸ ಉಳಿದಿದ್ರೆ ಮಾತ್ರ ಎಕ್ಸ್ ಕೂಡ ಒಂದು ದಿನ ಪೂರ್ತಿ ಕೆಲಸ ಮಾಡಿದ್ರೆ ಆ ಕೆಲಸ ಮುಗಿಯತ್ತೆ ಅಂತ. ಬಟ್ ಇಲ್ಲಿ 1/10 ಕೆಲಸನೇ ಉಳಿದಿಲ್ಲ. ಓಕೆ, 100ರ 1ನೇ ಭಾಗ ಕೆಲಸ ಉಳಿದಿದೆ ಅಂದ್ರೆ 1/10ದ 1/10ನ 10 ಭಾಗ ಮಾಡಿದ್ರೆ ಎಷ್ಟಿರುತ್ತೋ ಅಷ್ಟೇ ಕೆಲಸ ಉಳಿದಿದೆ. ಕರೆಕ್ಟಾ. ಸೊ ಎಗೂ ಕೂಡ ಸಾರಿ ಎಕ್ಸ್ ಅನ್ನೋನಿಗೂ ಕೂಡ 28ನೇ ದಿನದಲ್ಲಿ ಬಂದ್ರೆ ಅವನಿಗೆ ಫುಲ್ ಡೇ ಸ್ಪೆಂಡ್ ಮಾಡೋದು ಬೇಕಾಗಿಲ್ಲ. ಹಂಗಾಗಿ ಆನ್ಸರ್ ಏನಾಗುತ್ತೆ, 1/10. 27 ಮತ್ತು 1/10 ದಿನಗಳು ಇದಾಗತ್ತೆ ಆನ್ಸರು. 28 ಆಗಲ್ಲ. ಅರ್ಥ ಆಯ್ತಲ್ವಾ ನಿಮಗೆ. ಸೊ ಇಲ್ಲಿವರೆಗೂ ನಾವ್ ಏನ್ ಮಾಡಿದ್ವಿ ಅಂದ್ರೆ ಒಂದು ಟೈಪ್ ಆಫ್ ಕ್ವಶನ್ಸ್, ಒನ್ ಕೈಂಡ್ ಆಫ್ ಕ್ವಶನ್ ನ ನೋಡಿದ್ವಿ. ಅದರಲ್ಲಿ ನಮ್ಗೆ ಏನಿದೆ ಅಂದ್ರೆ ವ್ಯಕ್ತಿಗಳು ABC ಅಂತ ಬೇರೆ ಬೇರೆನೂ ಕೊಟ್ಟಿರ್ಬೋದು. ಓಕೆ, ಇಲ್ಲಿ ಇನ್ನೂ ಕೂಡ ನಾವು ಗ್ರೂಪ್ ಆಫ್ ಪೀಪಲ್ ಯಾವ ತರ ವರ್ಕ್ ಮಾಡ್ತಾರೆ ಅದನ್ನ ನೋಡಿಲ್ಲ. ಓಕೆ, ಕೆಲಸ ಎಷ್ಟಿದೆ ಅನ್ನೋದನ್ನು ನೋಡಿಲ್ಲ ನಾವು. ಒಂದು ಪ್ರಾಬ್ಲಮ್ ಅಲ್ಲಿ ಅರ್ಧ ಕೆಲಸ, 1/3 ಕೆಲಸ ಅಂತ ನೋಡಿದ್ವಿ ಅಷ್ಟೇ. ಬಟ್ ಆಲ್ ದೀಸ್ ಪ್ರಾಬ್ಲಮ್ಸ್ ನಾವು ನೋಡಿದೀವಲ್ಲ, ಇವೆಲ್ಲಾ ಪ್ರಾಬ್ಲಮ್ ಅಲ್ಲೂ ನಾವು ನೋಡಿರೋ ಒಂದು ಕಾಮನ್ ಇದೆ ಏನು ಅಂದ್ರೆ, ಡೇಟಾ ಪಾಯಿಂಟ್ ಏನು ಅಂದ್ರೆ ಟೈಮ್ ಮಾತ್ರ ಗಂಟೆಗಳಲ್ಲಿ, ದಿನಗಳಲ್ಲಿ ಬೇರೆ ಬೇರೆ ಟೈಪ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಒಂದು ಟೈಮ್ ಅಲ್ಲೇ ಇನ್ನೂ ಕೂಡ ಒಂದು ವೇರಿಯೇಷನ್ ಇದೆ ಏನಂದ್ರೆ ದಿನ ಮತ್ತು ಗಂಟೆ ಎರಡನ್ನೂ ಸೇರಿ ಕೊಡ್ತಾರೆ ಅಂತ ಒಂದು ಪ್ರಾಬ್ಲಮ್ ಕೂಡ ಬರುತ್ತೆ ನಮ್ಗೆ. ಓಕೆ, ಸೊ ದೀಸ್ ಆರ್ ಸಮ್ ಬೇಸಿಕ್ ಕ್ವೆಶನ್ಸ್ ದಟ್ ಮೇ ಅರೈಸ್ ಇನ್ ಟೈಮ್ ಅಂಡ್ ವರ್ಕ್. ಸೊ ಈಗ ಆಲ್ರೆಡಿ ನಾವು ಹತ್ರ 1 hour ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಲೆಟ್ ಅಸ್ ಸ್ಟಾಪ್ ಅವರ್ ಡಿಸ್ಕಷನ್ ಇನ್ ದಿಸ್ ಸೆಷನ್ ಹಿಯರ್ ಓನ್ಲಿ. ಓಕೆ, ಬಟ್ ಐ ಹ್ಯಾವ್ ಸಮ್ ಮೋರ್ ಕ್ವೆಶನ್ಸ್. ಅದರಲ್ಲಿ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಓಕೆ, ಟೈಮ್ ಅನ್ನೋ ಒಂದೇ ಫ್ಯಾಕ್ಟರ್ನ ನಾವು ಇವತ್ತು ನೋಡಿದ್ವಿ. ಇನ್ನು ನಮಗೆ ಕೆಲಸ ಅನ್ನೋದಿದೆ ಮತ್ತೆ ಜನರನ್ನ ಆಡ್ ಮಾಡೋದಿದೆ ಅದರಲ್ಲಿ. ಸೊ ಪ್ರಾಬ್ಲಮ್ ಕಾಂಪ್ಲೆಕ್ಸಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪ್ರಾಬ್ಲಮ್ ಕಾಂಪ್ಲೆಕ್ಸಿಟೀಸ್ ಜಾಸ್ತಿ ಆಗ್ತಾ ಹೋದಂಗೆ ನಾವು ಡಿಫ್ರೆಂಟ್ ಸಿಂಪಲ್ ರೂಲ್ಸ್ ನ ನೋಡ್ತಾ ಹೋಗೋಣ. ಒಂದಿಷ್ಟು ಫಾರ್ಮುಲಾಸ್ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ 3 ಫ್ಯಾಕ್ಟರ್ಸ್ ಅಲ್ಲಿ ನಾವು ಸಮಯ ಅನ್ನೋ ಒಂದೇ ಫ್ಯಾಕ್ಟರ್ ನ ಈ ಸೆಷನ್ ಅಲ್ಲಿ ನೋಡಿದ್ವಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಅದಕ್ಕೇನೆ
ದಿನಗಳನ್ನ ಆಡ್ ಮಾಡಿದ್ರೆ ಅಥವಾ ದಿನಗಳು ಮತ್ತು ಗಂಟೆಗಳು ಎರಡನ್ನೂ ಸೇರಿ ಟೈಮ್ ನ ಯಾವ ತರ ಮೆಜರ್ ಮಾಡಬಹುದು. ವರ್ಕ್ ಅನ್ನೋದನ್ನ ಮೆಜರ್ ಅಲ್ಲಿ ಕೊಟ್ರೆ ಅಂದ್ರೆ ವ್ಯಾಲ್ಯೂ ಕೊಟ್ರೆ, ವರ್ಕ್ ವ್ಯಾಲ್ಯೂ ಕೊಟ್ರೆ ಅಂದ್ರೆ 20 ಮೀಟರ್ ಗೋಡೆ, 10 ಕಿಲೋಮೀಟರ್ ರಸ್ತೆ, ಈ ತರ ಕೊಟ್ರೆ ಅದ್ರದ್ದು ಡಿಫ್ರೆಂಟ್ ರೂಲ್ಸೇ ಬರುತ್ತೆ ಅಲ್ಲಿ. ಓಕೆ, ಅದನ್ನ ಯಾವ ತರ ಮಾಡಬಹುದು. ಮತ್ತೆ ಇನ್ನು ಜನರ ಗ್ರೂಪ್ ಅನ್ನ ಕೊಟ್ರೆ 10 ಜನ ಸೇರಿ 20 ಜನ ಸೇರಿ ಈ ತರ ಕೊಟ್ರೆ ಅದು ಒಂದೊಂದೇ ಸ್ಟೇಜ್ ವೈಸ್ ಆಡ್ ಮಾಡ್ತಾ ಹೋಗೋಣ ಅಂತ ಹೇಳಿದೇನಲ್ವಾ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಆ ಡಿಫರೆಂಟ್ ರೂಲ್ಸ್ ನ ನಾವು ನೋಡೋಣ ಅಂಡ್ ಸಮ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಸೊ ಈ ಕಂಟೆಂಟ್ ವಿಡಿಯೋದಲ್ಲಿ ಹೇಳಿರೋ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಲೈಕ್ ಮಾಡೋಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ನೆಕ್ಸ್ಟ್ ಕಾನ್ಸೆಪ್ಟ್, ಇದೇ ಕಾನ್ಸೆಪ್ಟ್ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಓಕೆ, ಸೊ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.